ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ? ದೆಹಲಿಯಲ್ಲಿ ದೋಸ್ತಿ ಮಾಡಿಕೊಂಡಂತಹ ನಾಯಕರು ರಾಜ್ಯದಲ್ಲಿ ಶೀತಲ ಸಮರ ನಡೆಸ್ತಾ ಇರೋದು ಯಾಕೆ? ಹೈಕಮಾಂಡ್ ಮಾತಿಗೆ ಒಪ್ಪಿ ಈಗ ಸದ್ಯ ಸುಮ್ಮನಿದಾರಾ? ಕುಮಾರಸ್ವಾಮಿ ವಿಜಯೇಂದ್ರ ಅವರ ನಡುವೆ ನಡೀತಾ ಇರೋದಾದ್ರೂ ಏನು? ಇನ್ನು ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನದಲ್ಲೇ ಬಿರುಕು ಸಹ ಮೂಡಿತ್ತು. ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆ, ನಾಗೇಂದ್ರ ಅವರ ವಿರುದ್ಧ ಪಾದಯಾತ್ರೆಯಲ್ಲಿ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಈಗ ಸದ್ಯ ಭುಗಿಲೆದ್ದಿದೆ. ಇನ್ನು ನಿನ್ನೆ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇದು ಭಾರಿ ಸಂಚಲನವನ್ನ ಸಹ ಸೃಷ್ಟಿ ಮಾಡಿದೆ. ಇಲ್ಲಿ ದೋಸ್ತಿ ಅಲ್ಲಿ ಕುಸ್ತಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯ ಸಂಕಷ್ಟ ಕೂಡ ಒಂದ್ ಕಡೆ ಬಿಜೆಪಿ ಜೆಡಿಎಸ್ಗೆ ಎದುರಾಗ್ತಾ ಇರುವಂತಹದ್ದು ದಿನದಿಂದ ದಿನಕ್ಕೆ. ಇದೇ ಇವತ್ತಿನ ಎಕ್ಸ್ಪೋಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಮನೆಯಲ್ಲಿ ಈಗ ಸದ್ಯ ಆಗ್ತಾ ಇರೋದೇನು? ಇನ್ನು ಫೋಕಸ್ ಟಿವಿಯಲ್ಲಿ ದೋಸ್ತಿ ನಾಯಕರ ಇನ್ಸೈಡ್ ಸುದ್ದಿಯನ್ನ ನಾವು ನಿಮ್ಗೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ದೆಹಲಿಯಲ್ಲಿ ಮಾತ್ರ ಹೊಂದಾಣಿಕೆ ಅನ್ನುವಂತಹದ್ದು ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಯಾಕಿಲ್ಲ? ಇನ್ನು ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರ ಮಧ್ಯೆ ನಡೀತಾ ಇರೋದಾದ್ರೂ ಏನು, ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿಕೊಂಡು ಮುಂದಿನ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ? ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಸಹ ಭೇಟಿ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಜೆಪಿ ನಾಯಕರ ವಿರುದ್ಧ ದೂರನ್ನ ಕೊಟ್ಟಿದ್ದಾರಾ ಕುಮಾರಸ್ವಾಮಿ ಅವರು ಮೋದಿ ಅವರನ್ನ ಭೇಟಿಯಾದಾಗ? ಎರಡೂ ಪಕ್ಷದಲ್ಲಿ ಈಗಾಗಲೇ ಜೋರಾಗ್ತಾ ಇದೆ ಪಾದಯಾತ್ರೆಯ ಪಾಲಿಟಿಕ್ಸ್. ಈ ಪಾದಯಾತ್ರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಅವರಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಕೂಡ ಎಲ್ಲೋ ಒಂದ್ ಕಡೆ ಮನಸ್ತಾಪ ಸಹ ಇರುವಂತಹದ್ದು. ಇದೇ ನಿಟ್ಟಿನಲ್ಲಿ ಮುಂದೇನಾಗುತ್ತೆ, ಏನಾಗಬಹುದು ಅನ್ನುವಂತಹದ್ದು ಸಹ ಚರ್ಚೆಗೆ ಗ್ರಾಸವಾಗಿದೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋದಕ್ಕೆ ನನ್ನ ಜೊತೆಗೆ ಫೋಕಸ್ ವಾಹಿನಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ನಿಶಿತಾ. ಇನ್ನು ನನ್ನ ಕೊಲೀಗ್ ಹಬೀಬ್ ದಂಡಿ ಸರ್ ಕೂಡ ಇದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮೈತ್ರಿ ಅನ್ನುವಂಥದ್ದು ಬಿಜೆಪಿ ಜೆಡಿಎಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳಿದೆ, ಆದ್ರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಮೈತ್ರಿಯಲ್ಲಿ ಪದೇ ಪದೇ ಬಿರುಕು ಮೂಡ್ತಾನೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೈತ್ರಿ ಯಾಕಾಯ್ತು ಅನ್ನೋದು ಫಸ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಆಧಾರದ ಮೇಲೆ ಇವರು ಮೈತ್ರಿಯನ್ನು ಮಾಡಿಕೊಂಡ್ರು JDS ಮತ್ತು BJPಯವರು? ಉದ್ದೇಶ ಒಂದೇ. 2023ರಲ್ಲಿ ಕಾಂಗ್ರೆಸ್ನ ಸುನಾಮಿ ಹೊಡೆತಕ್ಕೆ BJP ಮತ್ತು JDS ಎರಡು ಧೂಳಿಪಟಾಗಿದ್ವು. ಕಾಂಗ್ರೆಸ್ 136 ಪ್ರಚಂಡ ಬಹುಮತವನ್ನು ಗಳಿಸಿ ಅಧಿಕಾರಕ್ಕೆ ಬಂತು. ಆದರೆ JDS ಸೀಮಿತವಾಯಿತು. ಅದರ ತವರು ಜಿಲ್ಲೆ ಅಂತ ಏನು ಹೇಳ್ತಾರೆ, ಹಾಸನ ಮತ್ತು ಮಂಡ್ಯದಲ್ಲೇ JDS ನೆಲ ಕಚ್ಚಿತು. ಇಂಥ ಸಂದರ್ಭದಲ್ಲಿ 2023 ಮುಗಿದ ಮೇಲೆ 136 ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಮುಂದಿನ 5 ವರ್ಷಗಳ ಕಾಲ ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಆಗಲ್ಲ ಅನ್ನೋದು JDSನವ್ರಿಗೆ ಗೊತ್ತಾಯಿತು. ಇಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಖಾಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ನಿರುದ್ಯೋಗ ಸಮಸ್ಯೆ ಅನ್ನೋ ಥರದ್ದು JDSಗೆ ಕಾಡುತ್ತಲ್ಲ, ಅವಾಗ ಏನಾದರೂ ಮಾಡಬೇಕು ಅನ್ನೋ ಥರ ಯೋಚನೆ ಬಂದಾಗಲೇ ಬಂದಿದ್ದು 2024ರ ಪಾರ್ಲಿಮೆಂಟ್ ಎಲೆಕ್ಷನ್. 2024ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹಿಡನ್ ಅಜೆಂಡಾಗಳು ಭಾಳ ಇದ್ವು. ಮೇಲ್ನೋಟಕ್ಕೆ ಇದು JDS BJP ಮೈತ್ರಿ ಅಲ್ಲ, ಇದ್ರ ಹಿಂದಿನ ಕಾರಣಗಳನ್ನು ನೋಡಬೇಕಲ್ವಾ. ಅಜೆಂಡಾಗಳು ಬೇರೆ, ಹಿಡನ್ ಅಜೆಂಡಾಗಳು ಬೇರೆ. ಕುಮಾರಸ್ವಾಮಿ ಅವರಿಗೆ ಹಲವು ರೀತಿಯ ವಿಚಾರಗಳಿತ್ತು ಮನಸ್ಸಲ್ಲಿ. ಮೊದಲನೇದಾಗಿ ರಾಜಕೀಯ ಬದ್ಧವೈರಿ DK ಶಿವಕುಮಾರ್ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದು. ಎರಡನೇದಾಗಿ ಮಂಡ್ಯದಲ್ಲಿ ಠಿಕಾಣಿ ಊರಿದ್ದಂತಹ ಸುಮಲತಾ ಅವ್ರನ್ನ ಅಲ್ಲಿಂದ ಕಳಿಸೋದು. ಇದಾದ ಮೇಲೆ ಮುಂದಿನ 4 ವರ್ಷಗಳ ಕಾಲ ಏನಾದರೂ ಕೆಲಸ ಬೇಕು, ಕೇಂದ್ರದಲ್ಲಿ ಹೆಂಗಂದ್ರೂ ಮೋದಿಯವ್ರ ಸರ್ಕಾರ ಬರುತ್ತೆ, ನಾನು ಕೇಂದ್ರ ಮಂತ್ರಿ ಆದರೆ ನನಗೊಂದು ಕೆಲಸ ನಾನು ಮಾಡ್ಬೋದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕುಮಾರಸ್ವಾಮಿಯವರು BJP ಜೊತೆಗೆ ಸೇರಿಕೊಂಡ್ರು. BJP ಜೊತೆ ಸೇರಿಕೊಂಡ್ರು ಅನ್ನೋದಕ್ಕಿಂತ ಸ್ಥಳೀಯ ನಾಯಕರನ್ನು ಕೇಳಲೇ ಇಲ್ಲ ಇವರು. ಇವರ ಮೈತ್ರಿ ಆಗಿದ್ದು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಜೊತೆಗೆ ಹೋಗಿ ದೇವೇಗೌಡರು ಕುಮಾರಸ್ವಾಮಿಯವರು ಹೋಗಿ ಮಾತಾಡಿಕೊಂಡು ಮೈತ್ರಿ ಮಾಡ್ಕೊಂಡು ಬಂದರು. ಅಲ್ಲಿ ಮೈತ್ರಿ ಮಾಡ್ಕೊಂಡು ಬಂದ ಮೇಲೆ ಗ್ರೌಂಡ್ ಲೆವೆಲ್ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದೀಗ ನಡೀತಾ ಇದೆ ನಿಶ್ಚಿತ.
ಅಂದ್ರೆ ಹಬೀಬ್ ಸರ್, ಈಗಾಗಲೇ ಏನು ಮೈತ್ರಿ ಅನ್ನುವಂಥದ್ದು ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಿಜೆಪಿ ನಾಯಕರಿಗೂ ಕೂಡ JDS ನೊಟ್ಟಿಗೆ ಮೈತ್ರಿ ಮಾಡ್ಕೊಂಡಿದ್ದು ಇಷ್ಟ ಇರಲಿಲ್ಲ. ನೇರವಾಗಿ ಅವರ ಅಸಮಾಧಾನವನ್ನ ಕೂಡ ಹೊರ ಹಾಕಿದ್ರು. ಆದ್ರೆ ಈ ಅಸಮಾಧಾನದಲ್ಲೇ ಮುಂದುವರಿತಾ ಹೋಗ್ತಾ ಇದೆ. ಇದು ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹೋಗ್ತಾ ಇದೆ, ಎರಡೂ ಪಕ್ಷದ ಮೇಲೆ ಮತ್ತೆ ಆ ನಾಯಕರ ಮೇಲೆ ಹೇಗೆ ಅಂತ ಮನಸ್ಥಿತಿ? ಎಕ್ಸಾಕ್ಟ್ಲಿ ಈ ಏನಾಗ್ತಾ ಇದೆ, ಒಂದೇ ದೋಣಿ ಇಬ್ಬರು ನಾವಿಕರು ಅನ್ನೋ ತರದಲ್ಲಾಗಿದೆ. ಒಬ್ರು ಮುಂದೆ ಕೇಳಿತಾ ಇದ್ದಾರೆ, ಇನ್ನೊಬ್ರು ಹಿಂದಕ್ಕೆ ಹುಟ್ಟು ಹಾಕ್ತಾ ಇದ್ದಾರೆ. ಆ ಪರಿಸ್ಥಿತಿಯಾಗಿದೆ ಇವರ ಮೈತ್ರಿ ಸರ್ಕಾರದ್ದು. ನೋಡಿ, ಬಹಳ ಪ್ರಮುಖವಾಗಿ ಈ ಮೈತ್ರಿಯಲ್ಲಿ ಬಿರುಕು ಹುಟ್ಕೊಂಡಿದ್ದು ಎಲ್ಲಿ ಗೊತ್ತಾ ನಿಶ್ಚಿತ? ಯಾವಾಗ ಮುಂದಿನ CM ಕುಮಾರಸ್ವಾಮಿ ಅನ್ನುವಂಥ ಕೂಗುಗಳು ಬಂತು, JDS ಸಮಾವೇಶಗಳಲ್ಲಿ ಮುಂದಿನ CM ಕುಮಾರಸ್ವಾಮಿ ಅನ್ನುವಂಥದ್ದು ಬಂತು, ಅವಾಗ ಇಲ್ಲಿ ಬಿಜೆಪಿ ನಾಯಕರಿಗೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥವರಿಗೆ ಅದು ಇರುಸು ಮುರುಸು ಉಂಟಾಯಿತು. ಅವಾಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಗಳನ್ನು ಮಾಡೋದಕ್ಕೆ ಹೊರಟಿದ್ರು. ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷದ ಪ್ರಮುಖ ವಕ್ತಾರ ಮತ್ತು ಪರಿಷತ್ನ ವಿಪಕ್ಷ ನಾಯಕ ಕೂಡ ಆಗಿರತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು. ಅವರು ಹೇಳಿರ್ತಕ್ಕಂಥದ್ದು, ಯಾರು 120 ಸ್ಥಾನಗಳನ್ನು ಗೆಲ್ತಾರೆ ಅವರಷ್ಟೇ CM. ಮತ್ತೆ JDS ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಮಾತನ್ನ ಹೇಳಿದ್ರು, ಯಾರಿಗೆ ಯಾರು ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನ ಈ ಮೈತ್ರಿ ಸಂದರ್ಭದಲ್ಲಿ ಹೇಳಿದ್ರು. ಆ ಮಾತು JDSಗೆ ಮತ್ತಷ್ಟು ವ್ಯಗ್ರಾವತಾರ ತಾಳಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಇದರ ನಂತರ ಮತ್ತೆ ವಿಜಯೇಂದ್ರ ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆಗಳ ಕೂಗಿ ಬಂತು. ಇದು ಕೂಡ JDS ಮತ್ತು ಬಿಜೆಪಿ ನಡುವೆ, ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ನಡುವೆ ವೈಮನಸ್ಯ ಹುಟ್ಕೊಳ್ಳಿಕ್ಕೆ ಅಥವಾ ಆ ಮೈತ್ರಿಯಲ್ಲಿ ಬಿರುಕುಂಟಾಗಲಿಕ್ಕೆ ಬಹಳ ದೊಡ್ಡ ಪ್ರಮುಖ ಕಾರಣ ಆಯಿತು. ಇದೆಲ್ಲದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದು ಎಲ್ಲಿ ಗೊತ್ತಾ ನಿಶ್ಚಿತ? ಸ್ವತಃ BS ಯಡಿಯೂರಪ್ಪ, ಬಿಜೆಪಿಯ ಇವತ್ತಿನ ಅನಭಿಷಕ್ತ ನಾಯಕ ಅಂತಾನೆ, ರಾಜ್ಯದ ನಾಯಕ ಅಂತ ಕರೆಸ್ಕೊಳ್ಳುವಂಥ BS ಯಡಿಯೂರಪ್ಪ ಒಂದು ಮಾತನ್ನ ಹೇಳಿದ್ರು, ನಾವು ಸ್ವಂತ ಬಲದ ಮೇಲೆ 2028ರಲ್ಲಿ ಅಧಿಕಾರವನ್ನು ಹಿಡಿತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದರ ಅರ್ಥ ನಮಗೆ JDSನ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅದೇ ಮಾತನ್ನ ವಿಜಯೇಂದ್ರ ಕೂಡ ಪುನರುಚ್ಚರಿಸ್ಬಿಟ್ರು, ನಾವು ಸ್ವಂತ ಬಲದ ಮೇಲೆ ಬರ್ತೀವಿ, ನಮಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ, ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಬರ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನ ಆಡ್ಬಿಟ್ರು. ಅವಾಗಲೇ ನೋಡಿ ಈ ದೊಡ್ಡ ಮಟ್ಟದ ಕಂದಕ ಶುರುವಾಗಿದ್ದು. ಡೈರೆಕ್ಟ್ ಆಗಿ ದೇವೇಗೌಡರು ಅಪ್ಪ ಮಗ ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರನ್ನು ಕೂಡಿ ಜಾಡಿಸ್ಬಿಟ್ರು ಒಂದು JDS ಸಮಾವೇಶದಲ್ಲಿ. ಅದು ಜನತಾ ಸಮಾವೇಶ ಅಂತ ನಡೆಯುತ್ತಲ್ಲ, ಅಲ್ಲಿ ಜಾಡಿಸ್ಬಿಟ್ರು. ಬೇರೆ ಪಕ್ಷದವ್ರು ಹೇಳ್ತಾರೆ ನಾವು ಸ್ವಂತ ಬಲದಲ್ಲಿ ಬರ್ತೀವಿ ಅಂತಂದೇಳಿ, ನಮಗೆ ಯಾರ ಹಂಗೂ ಕೂಡ ಇಲ್ಲ, ನಾವು ಒಂಟಿಯಾಗಿ ಚುನಾವಣೆಗೆ ಹೋಗ್ಲಿಕ್ಕೆ ತಯಾರು ಅನ್ನೋಂಥ ಮಾತನ್ನು ಹೇಳ್ಬಿಟ್ರಲ್ಲ, ಅಲ್ಲಿಂದ ಈ ಬಿರುಕು ಶುರುವಾಗಿರ್ತಕ್ಕಂಥದ್ದು ಇವತ್ತಿನ ದಿನಕ್ಕೆ ಬಂದು ನಿಂತ್ಕೊಂಡಿದೆ. ನೀವು ಹೇಳಿದ ಹಾಗೆ ಇದು ಒಗ್ಗಟ್ಟಾಗಿಲ್ಲ. ಒಂದೇ ದೋಣಿಯನ್ನ ಒಬ್ರು ಮುಂದಕ್ಕೆ ಹುಟ್ಟಾಕ್ತಿದ್ದಾರೆ, ಇನ್ನೊಬ್ರು ಹಿಂದಕ್ಕೆ ಹುಟ್ಟಾಕ್ತಿದ್ದಾರೆ. ಆಗುವಂಥ ಅನುಕೂಲ ಯಾರಿಗೆ, ಅನಾನುಕೂಲ ಯಾರಿಗೆ ಅನ್ನುವಂಥದ್ದು ಚರ್ಚೆಯ ವಿಷಯ. ಅದೇ ಸರ್, ಇಲ್ಲಿ ಪ್ರಮುಖವಾಗಿ ಮುಂದಿನ ಚುನಾವಣೆ ಅನ್ನುವಂಥದಕ್ಕಿಂತನೂ ಈಗ ಸದ್ಯದ ಸ್ಥಿತಿಗತಿ ಹೇಗಿದೆ, ಅದು ಯಾವ ರೀತಿಯ ಮನಸ್ತಾಪಕ್ಕೆ ಮತ್ತಷ್ಟು ಎಡೆ ಮಾಡ್ಕೊಡ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ಸರ್? ಒಂದು ಹಾಸನದಲ್ಲಿ ಪ್ರೀತಮ್ ಗೌಡ ಅವರ ವಿಚಾರ ಆಗಿರಬಹುದು, ಅಥವಾ ಸುಮಲತಾ ಅವರ ವಿಚಾರ ಆಗಿರಬಹುದು ಮಂಡ್ಯದಲ್ಲಿ, ಇದೆಲ್ಲವೂ ಕೂಡ ಮತ್ತೆ 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 ದಿನದಿಂದ ದಿನಕ್ಕೆ ಹೊಸ ಚರ್ಚೆಗೂ ಕೂಡ ಇಲ್ಲಿ ಗ್ರಾಸ್ ಮಾಡ್ಕೊಡ್ತಾ ಹೋಗ್ತಾ ಇದೆ. ಹೌದೌದು. ಈಗ ನೋಡಿ, ಹೇಮಂತ್ ಅವರು ಹೇಳಿದ್ರು ಒಂದು ಮಾತು, ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬೆಂಬಲ ಕೊಡುವಂಥದ್ದು ಅಥವಾ ಸಪೋರ್ಟ್ ಕೊಡುವಂಥ ಹಿಂದಿನ ಹಿಡನ್ ಅಜೆಂಡಾಗಳಿದಾವಲ್ಲ, ರಾಜಕೀಯ ಹಿಡನ್ ಅಜೆಂಡಾಗಳು, ಅದು ಈಗ ಬಿಜೆಪಿಯಲ್ಲಿ ಅಕ್ಸೆಪ್ಟೆನ್ಸಿ ಸಿಗ್ತಾ ಇಲ್ಲ. ಅವರ JDSನ ಅಜೆಂಡಾಗಳು ಅಂದರೆ ಏಕಮಾದ್ವಿತೀಯ ಕಾಂಗ್ರೆಸ್ ಅನ್ನು ವಿರೋಧಿಸುವಂತ ಅಜೆಂಡಾಕ್ಕೆ ಸಪೋರ್ಟ್ ಸಿಗ್ತಾ ಇದೆ ಬಿಜೆಪಿಯಿಂದ. ಆದರೆ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥದ್ದು ಅಥವಾ ನಮಗಿಷ್ಟು ಸ್ಥಾನಗಳು ಬೇಕು ಅನ್ನುವಂಥದ್ದು, ಆ ಅಜೆಂಡಾಗಳಿಗೆ ಬಿಜೆಪಿಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಆ ಹಿಡನ್ ಅಜೆಂಡಾಗಳ ವಿರುದ್ಧ ಇಲ್ಲಿನ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಅನ್ನುವಂಥದ್ದು. ನೋಡಿ, ಕೆಲವೇ ಒಂದು 5-6 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಒಂದು JDS ಕಾರ್ಯಕ್ರಮದಲ್ಲಿ. ಈ ಬಾರಿ ಏನಾದರೂ ತಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ, ಈ ಬಾರಿ ಏನಾದರೂ ನಾನು ಮೋದಿ ಹತ್ರ 28ರ ಚುನಾವಣೆಗೆ 90ರಿಂದ 100 MLA ಸೀಟ್ಗಳನ್ನ ಕೇಳಬೇಕು ಅಂದರೆ ನೀವು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಇದರ ಅರ್ಥ ಏನು? ನಮಗೆ JDSಗೆ 100 ಟಿಕೆಟ್ಗಳು, ಸೀಟುಗಳು, ಕ್ಷೇತ್ರಗಳು ಬೇಕು ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಆ ಹಿಡನ್ ಅಜೆಂಡಾ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ ಅಂತ ಅನ್ಸುತ್ತೆ ಅಲ್ವಾ ಸರ್? ಈಗ ಮೈತ್ರಿ ಅನ್ನೋದು ಯಾವಾಗ ಆಗುತ್ತೆ ಅಂದರೆ, ಆ ಮೈತ್ರಿಗೆ ಒಂದು ಗೊತ್ತು ಗುರಿ ಇರಬೇಕಾಗತ್ತೆ. ಮೈತ್ರಿ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದಿರಬೇಕಾಗತ್ತೆ. ಉದ್ದೇಶಗಳು ಪ್ರಮುಖವಾಗಿರ್ತವೆ. ಆಮೇಲೆ ಈ JDSಗೆ ಮೈತ್ರಿ ಅನಿವಾರ್ಯತೆ ಇರುತ್ತೆ, ಬಿಜೆಪಿಗೆ ಅನಿವಾರ್ಯ ಅಲ್ಲ. ಕರೆಕ್ಟ್. ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಿಯೂ ಕೂಡ ಬಿಜೆಪಿದೇನೆಂದರೆ ಸ್ಥಳೀಯ ಮೈತ್ರಿ ಪಕ್ಷವನ್ನು ಉಪಯೋಗಿಸಿಕೊಂಡು ಮೈತ್ರಿ ಮಾಡಿಕೊಂಡು ಆ ಪಕ್ಷದ ನೆರಳಿನಲ್ಲಿ ಬೆಳೆದು ತಾನು ಬೆಳೆದ ಮೇಲೆ ಆ ಪಕ್ಷವನ್ನು ಮುಗಿಸೋದು ಬಿಜೆಪಿಯ ಒಂದು ಇತಿಹಾಸ. ಇದನ್ನ ನೀವು ಹಲವು ರಾಜ್ಯಗಳಲ್ಲಿ ನೋಡಿದಿರಿ. ಹೌದು. ನಿತೀಶ್ ಕುಮಾರ್ ಏನಾಯ್ತು ಬಿಹಾರದಲ್ಲಿ ನೀವು ನೋಡಿದಿರಿ. ಹೌದು. ಅಖಿಲೇಶ್ ಯಾದವ್ ಕತೆ ಇವಾಗ ಏನಾಗಿದೆ UPನಲ್ಲಿ ನೀವು ನೋಡ್ತಾ ಇದ್ದೀರಿ. LDF ಏನಾಯ್ತು ಕೇರಳದಲ್ಲಿ ನೀವು ನೋಡಿದ್ದೀರಿ. ಅದೇ ರೀತಿ AIDMK ಏನಾಯ್ತು ತಮಿಳುನಾಡಿನಲ್ಲಿ ನೀವು ನೋಡಿದಿರಿ. ತೆಲಂಗಾಣದಲ್ಲಿ ತೆಲುಗು ದೇಶಂ ಪಾರ್ಟಿ ಏನಾಯ್ತು ನೋಡಿದಿರಿ. ಮಹಾರಾಷ್ಟ್ರದಲ್ಲಿ NCP ಏನಾಯ್ತು, ಶಿವಸೇನೆ ಏನಾಯ್ತು ಅನ್ನೋದನ್ನ
ನೀವು ನೋಡಿದಿರಿ. ಹೌದು. ಇಷ್ಟೆಲ್ಲ ಎಕ್ಸಾಂಪಲ್ಸ್ ಕಣ್ಣೆದುರಿಗಿದ್ದಾಗ ಬಿಜೆಪಿಯನ್ನು ನಂಬ್ಕೊಂಡು ಬ್ಲೈಂಡ್ ಆಗಿ ಹೋಗ್ತಾರೆ ದೇವೇಗೌಡರು ಅಂತ ನನಗನ್ಸಲ್ಲ. ದೇವೇಗೌಡರ ವಿಚಾರಧಾರೆಗಳು ಬೇರೆ. ಕುಮಾರಸ್ವಾಮಿ ಅವರು ಆ ಕಡೆ ಈ ಕಡೆ ಮಾಡ್ಬೋದು, ಆದರೆ ದೇವೇಗೌಡರು ಯಾವತ್ತೂ ಆ ಕಡೆ ಈ ಕಡೆ ಮಾಡೋರಲ್ಲ. ಅವರೊಂದು ತತ್ವ ಸಿದ್ಧಾಂತ ಬದ್ಧತೆ ಇಟ್ಕೊಂಡು ಬಂದಂಥವ್ರು. ಇದೇ ಎಚ್ ಡಿ ದೇವೇಗೌಡರು 2008ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಮೀರ್ ಅಹಮದ್ ಖಾನ್ ಅವರ ನ್ಯಾಷನಲ್ ಟ್ರಾವೆಲ್ಸ್ ಬಸ್ ಹತ್ಕೊಂಡು ಯಡಿಯೂರಪ್ಪನವ್ರಿಗೆ ಅಧಿಕಾರವನ್ನು ಬಿಟ್ಟು ಕೊಡದೆ ಕಾಂಗ್ರೆಸ್ ಜೊತೆ ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಏನಾಯ್ತು? ಇದೇ ದೇವೇಗೌಡರು ಗಾಂಧಿ ಸ್ಮಾರಕದ ಎದುರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ನನ್ನ ಮಗ ನನ್ನ ಜಾತ್ಯತೀತ ತತ್ವ ಸಿದ್ಧಾಂತಕ್ಕೆ ಎಳ್ನೀರು ಬಿಟ್ಟು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರು. ಇಡೀ ದೇಶದ ಜನ ನನ್ನನ್ನು ಕ್ಷಮಿಸಿ ಅಂತ ಹೋದ್ರು. ಇದೇ ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿ ಅಮಿತ್ ಶಾ ಪಕ್ಕದಲ್ಲಿ ಕೂತ್ಕೊಂಡು ಮೋದಿಯಷ್ಟು ಒಳ್ಳೆಯ ಆಡಳಿತಗಾರ ಮತ್ತೊಬ್ರು ಇಲ್ಲ ಅನ್ನೋ ಥರ ಇವರು ಬಹುಪರಾಕ್ ಹಾಕ್ತಾರೆ. ಅಂದರೆ ಸುಮ್ಮನೆ ಹಾಕ್ಬಿಡ್ತಾರೆ ಎಚ್ ಡಿ ದೇವೇಗೌಡರು? ಯಾವುದೇ ಕಾರಣಕ್ಕೂ ಕೂಡ ಹಾಕಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ನಾನು ಆವಾಗ ಹೇಳಿದಂಗೆ ಉದ್ದೇಶಗಳೇನು? ಇಬ್ಬರದು ಒಂದೇ ಉದ್ದೇಶ. ಬಿ ಜೆ ಪಿಯ ವರಿಷ್ಠ ಯಾರಪ್ಪ? ಬಿ ಎಸ್ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಅವರ ಉದ್ದೇಶ ಏನು? ಮಗನನ್ನ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಒಯ್ಯಬೇಕು, ಸಾಧ್ಯ ಆದರೆ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದೇ ರೀತಿ JDS ವರಿಷ್ಠ ದೇವೇಗೌಡರ ಉದ್ದೇಶ ಏನು? ಮಗನನ್ನ ಸಿಎಂ ಮಾಡಬೇಕು ಅಂತ. ಇಬ್ಬರೂ ಒಂದೇ ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಸಿಎಂ ಮಾಡಬೇಕು ಅಂತ ಮುಂದೆ ಹೋದಾಗ ಯಾರಾದರೂ ಒಬ್ರು ಸಿಎಂ ಆಗ್ಲಿಕ್ಕೆ ಸಾಧ್ಯ, ಇಬ್ರು ಹೆಂಗೆ ಆಗಕ್ಕಾಗತ್ತೆ? ನಿಜ. ಹೀಗಿದ್ದಾಗ ಇಲ್ಲಿ ಬಿರುಕುಗಳು ಕಂದಕಗಳು ಉಂಟಾಗ್ತಾ ಇರೋದು. ಯಡಿಯೂರಪ್ಪನವ್ರನ್ನ ಸೈಡ್ ಲೈನ್ ಮಾಡ್ಬೇಕೇನಾದರೂ ಮಾಡಿ, ಯಡಿಯೂರಪ್ಪನವರ ಸೈಡ್ ಲೈನ್ ಆದರೆ ಯಡಿಯೂರಪ್ಪನವ್ರ ಸೈಡ್ ಲೈನ್ ಆದರೆ ಪುತ್ರ ವಿಜೇಂದ್ರ ಸೈಡ್ ಲೈನ್ ಆಗ್ತಾರೆ. ಅವಾಗ ವಿಜೇಂದ್ರ ರೂಟ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ದೇವೇಗೌಡರ ಒನ್ ಲೈನ್ ಅಜೆಂಡಾ. ಹಾಗಾಗಿ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿಯಲ್ಲಿ ಯಾವ ರೀತಿ ಹೋರಾಟ ನಡೀತಿದೆ, ಅದೇ ರೀತಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಇದೇ ಕುಮಾರಸ್ವಾಮಿ ಅವರು. JP ನಡ್ಡಾ ಅವರಿದ್ದಾಗ, ಅಮಿತ್ ಶಾ ಅವರಿದ್ದಾಗ ವಿ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಕುಮಾರಣ್ಣ ಹೇಳಿದ್ದಾರೆ ಅನ್ನುವಂಥದ್ದು ಯಡಿಯೂರಪ್ಪನವ್ರ ಕಿವಿಗೂ ಕೂಡ ಮುಟ್ಟಿದೆ. ಹೀಗಿದ್ದಾಗ ಯಡಿಯೂರಪ್ಪನವರು ಯಾವ ಕಾರಣಕ್ಕೆ ದೋಸ್ತಿಯನ್ನು ಮುಂದುವರಿಸ್ತಾರೆ, ಯಾವ ಆಶಯವನ್ನು ಇಟ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಸಂವಹನವನ್ನು ಕಮ್ಯುನಿಕೇಶನ್ ಮಾಡ್ತಾರೆ? ನಿಜ, ಎಕ್ಸಾಕ್ಟ್ಲಿ. ಈಗ ಒಂದು ಮಾತನ್ನ ಹೇಳಿದ್ರಿ ತಾವು, ಅದು ಚರ್ಚೆಗೆ ಬರಬೇಕು. JDSಗೆ ಬಿಜೆಪಿಯ ಅವಶ್ಯಕತೆ ಇದೆ ಹೊರತು ಬಿಜೆಪಿಗೆ JDSನ ಅವಶ್ಯಕತೆ ಇಲ್ಲ. ಬಟ್ 2024ರ MP ಚುನಾವಣೆಯಲ್ಲಿ ಪರಿಸ್ಥಿತಿಗಳು ಹೀಗಿರಲಿಲ್ಲ. ಆ ಒಂದು ಲೋಕಸಭಾ ಚುನಾವಣೆಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಸಪೋರ್ಟ್ ಪಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆ ಕೂತ್ಕೊಂಡೇ ಅಮಿತ್ ಶಾ, ಮೋದಿ ಅವರೆಲ್ಲ ಮಾತುಕತೆ ನಡೆಸಿ ಅವರ ಸಪೋರ್ಟನ್ನು ಪಡ್ಕೊಂಡಿದ್ದು. ಹಾಗಾಗಿನೇ ಅವರ ಸಪೋರ್ಟ್ ಮೂಲಕನೇ 2 ಸ್ಥಾನಗಳನ್ನು JDS ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ ಕೂಡ ಸಿಗಲಿಕ್ಕೆ ಸಾಧ್ಯ ಆಯಿತು. 24ರಲ್ಲಿ ಬಿಜೆಪಿಗೆ JDSನ ಅವಶ್ಯಕತೆ ಇತ್ತು, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಇದು ಸ್ಥಳೀಯ ಬಿಜೆಪಿ ನಾಯಕರು ಅದು ಮೊದಲಿಂದಾನು ಒಂದು ರೀತಿ ಒಳಗಡೆನೆ ವಿರೋಧ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗಂತೂ ಅದು ಓಪನ್ ಆಗೇ ಹೇಳ್ತಾ ಇದೆ. ಚಲ್ವಾರಿ ನಾರಾಯಣ ಸ್ವಾಮಿ ಅಂತವರು, ಅಶೋಕ್ ಅಂತವರು ಓಪನ್ ಆಗೇ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಮತ್ತೊಂದು ಇಲ್ಲಿ ಹಬೀಬ್ ನಿಶ್ಚಿತ ಏನಂದ್ರೆ ನೋಡಿ, ಒಂದೇ ಪಕ್ಷದಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ನಡುವೆನೂ ಕುಸ್ತಿ ಇದೆ. ಹೌದು, ನೋಡು. ಒಂದೇ ಪಕ್ಷದಲ್ಲಿದ್ದಂತಹ ಯಡಿಯೂರಪ್ಪ ಮತ್ತು ಯತ್ನಾಳ್ ಮಧ್ಯನೂ ಕುಸ್ತಿ ಇದೆ. ಹೀಗಿದ್ದಾಗ 2 ಪಕ್ಷಗಳು ಇವರಿಬ್ಬರು ಒಟ್ಟಿಗೆ ಹೋಗಬೇಕು, ದೋಸ್ತಿಯಲ್ಲೇ ಹೋಗಬೇಕು, ಕುಸ್ತಿ ಆಡಬಾರ್ದು ಅಂದರೆ ಇದು ರಾಜಕೀಯದಲ್ಲಿ ಸಾಧ್ಯನಾ? ಸಾಧ್ಯ ಇಲ್ಲ. ಇರುತ್ತೆ. ಓಕೆ. ಹೀಗಿದ್ದಾಗ ಈ 2 ಪಕ್ಷಗಳ ಕುಸ್ತಿ ಯಾವ ವಿಚಾರಕ್ಕೆ ಕುಸ್ತಿ ಆಡ್ತಿದ್ದಾರೆ ಇವರು? ಪರಸ್ಪರ ಒಬ್ಬರು ರಾಜಕೀಯವಾಗಿ ಬೆಳಿಬಾರ್ದು ಅಂತ. ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಬರಬಾರ್ದು ಅನ್ನುವ ಒಂದು ಅಜೆಂಡಾ ಬಿಜೆಪಿಯ ಒಂದು ವರ್ಗದಲ್ಲಿದೆ. ಅವರು ರಾಷ್ಟ್ರ ರಾಜಕಾರಣದಲ್ಲಿ ಇರಲಿ, ರಾಜ್ಯಕ್ಕೆ ಬರೋದು ಬೇಡ, ರಾಜ್ಯವನ್ನು ನಾವು ನೋಡ್ಕೊಳ್ತೀವಿ ಅನ್ನುವಂಥ ವಿಚಾರ ಬಿಜೆಪಿಯ ಒಂದು ಬಣ ಯೋಚನೆ ಮಾಡ್ತಾ ಇದೆ. ಓಕೆ. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ನೋಡಿ, ಇಲ್ಲಿ ಸ್ವಲ್ಪ ತಾಳ್ಮೆ ಸಮಾಧಾನ ಎಷ್ಟು ಮುಖ್ಯ ಅನಿಸುತ್ತೆ ಅಂದರೆ, ಎಚ್ ಡಿ ಕುಮಾರಸ್ವಾಮಿ ಅವರ ಪಕ್ಷ JDS ಪಕ್ಷ ಗಳಿಸಿದ್ದು ಕೇವಲ 3 ಸ್ಥಾನಗಳನ್ನು, MP ಸ್ಥಾನಗಳನ್ನು. 3ರಲ್ಲಿ 1 ಬಿಜೆಪಿಯಿಂದನೇ ಗೆದ್ದವರು ಅವರ ಭಾವ ಡಾಕ್ಟರ್ ಮಂಜುನಾಥ್, DK ಸುರೇಶ್ ಅವ್ರನ್ನ ಸೋಲಿಸಿ. 2 ಅಭ್ಯರ್ಥಿಗಳು JDSನಿಂದ ಗೆದ್ದರೂ ಕೂಡ ಅದರಲ್ಲಿ ಒಬ್ಬರನ್ನ ಟಾಪ್ ಫೈನಲ್ ಇರುವಂಥ ಪೋರ್ಟ್ಫೋಲಿಯೋನ ಕೊಟ್ಟು ಕುಮಾರಸ್ವಾಮಿ ಅವರನ್ನ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಅದರ ಅಧಿಕಾರ ಚಲಾಯಿಸುವತ್ತ, ಅವರ ಇಲಾಖೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವತ್ತ, ಇಲಾಖೆಯನ್ನು ಸದೃಢಗೊಳಿಸುವತ್ತ ಗಮನ ಹರಿಸಬೇಕಿತ್ತು. ಅಥವಾ ಕರ್ನಾಟಕಕ್ಕೆ ಬಂದು ಹೋದಲ್ಲಿ ಬಂದಲ್ಲಿ 2028 ಕುಮಾರಣ್ಣ 2028 ಕುಮಾರಣ್ಣ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಿತ್ತು. ದೋಸ್ತಿಯನ್ನ ನಿಭಾಯಿಸೋದು ಇಬ್ಬರದು ಜವಾಬ್ದಾರಿಯಾಗಿರುತ್ತೆ. ಒಂದು ದೋಸ್ತಿಗೆ ಒಂದು ಸರಳ ಸೂತ್ರ ಅನ್ನೋದಿರುತ್ತೆ, ಸಮನ್ವಯತೆ ಅನ್ನೋದಿರುತ್ತೆ.
ಅದನ್ನು ಪಾಲನೆ ಮಾಡದೇ ಇದ್ದಾಗ ಈ ರೀತಿ ಕುಸ್ತಿಗಳಾಗಲಿಕ್ಕೆ ಸಾಧ್ಯ. ಅಂದ್ರೆ ಸರ್ ಈ ಮೈತ್ರಿ ಅನ್ನುವಂಥದ್ದು ಕೇವಲ ಎಲೆಕ್ಷನ್ಗಷ್ಟೇ ಸೀಮಿತ ಆಯ್ತಾ? ಮುಂದಿನ ದಿನಗಳಲ್ಲಿ ಅಥವಾ ಮುಂಬರುವ ಚುನಾವಣೆಗೆ ಇದು ಅನಿವಾರ್ಯ ಅಲ್ಲ ಅನ್ನುವಂಥದ್ದನ್ನ ಹಾಗಿದ್ರೆ ಬಿಜೆಪಿ ಬಿಂಬಿಸ್ತಾ ಇದೆಯಾ ಹೇಗೆ ಅಂತ? ಈಗ BJP ಸ್ಪಷ್ಟವಾಗಿದೆ ಮೇಡಮ್, ಏನಂದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಪಕ್ಷ ಪುನರಾಯ್ಕೆ ಆಗಲ್ಲ ಅನ್ನೋದೊಂದು ಇತಿಹಾಸ ಏನಿದೆಯಲ್ಲ. ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ, ಬಂದರೆ BJP ಬರಬೇಕು ಅಲ್ವಾ? ಈ BJP ಬಂದರೆ ನಮ್ಮಷ್ಟಕ್ಕೆ ನಾವೇ ಬಂದರೆ ಇವ್ರು ಯಾಕೆ ಬೇಕು JDSನವರು? ಯಾಕೆ ಅವ್ರನ್ನ ಕರ್ಕೊಂಡು, ಅದು ಒಂಥರ ಏನಂದರೆ ಅವ್ರಿಗೆ ಬ್ಯಾಗೇಜ್ ಅಲ್ವಾ, ಅದು ಯಾಕೆ ಬೇಕು, ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರಕ್ಕೆ BJP ನಾಯಕರು ಬಂದಂಗಿದೆ. ಆದರೆ ಒಂದು ತಿಳ್ಕೊಳ್ಳಿ, ಕುಮಾರಸ್ವಾಮಿಯವರ ಅನಿವಾರ್ಯತೆ ಕರ್ನಾಟಕಕ್ಕೆ ಎಷ್ಟಿದೆ ಅಂದರೆ, DK ಶಿವಕುಮಾರ್ ಅಂತಹ ಒಬ್ಬ ಟ್ರಬಲ್ ಶೂಟರ್, ಒಬ್ಬ ಸಂಘಟನಾ ಚತುರ, ಒಬ್ಬ ಎಲ್ಲ ವಿಚಾರದಲ್ಲೂ ಮೇಲುಗೈ ಹೊಂದಿರುವಾತ, ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ DK ಶಿವಕುಮಾರ್ ಅವರನ್ನ ಮೀರಿಸೋರೇ ಇಲ್ಲ ಅನ್ನುವಂಥ ಒಬ್ಬ ಮುಖ್ಯಮಂತ್ರಿ, ಇಡೀ ದೇಶದ ಆಗರ್ಭ ಶ್ರೀಮಂತ ಮುಖ್ಯಮಂತ್ರಿ DK ಶಿವಕುಮಾರ್ ಕರ್ನಾಟಕದಲ್ಲಿದ್ದಾರೆ. ಅವ್ರನ್ನ ಎದುರಿಸಬಲ್ಲಂಥ ತಾಕತ್ತಿರುವಂಥ ನಾಯಕರು ಮತ್ತಾರಾದರೂ ಇದ್ದಾರೆ ಅಂದರೆ ದಿ ಒನ್ ಆ್ಯಂಡ್ ಓನ್ಲಿ ಕುಮಾರಸ್ವಾಮಿ ಅವರು ಮಾತ್ರ. ಕುಮಾರಸ್ವಾಮಿ ಅವರು ಇದ್ದರೆ DK ಶಿವಕುಮಾರ್ ಅವ್ರನ್ನ ಎದುರಿಸಲಿಕ್ಕೆ ಕರ್ನಾಟಕದಲ್ಲಿ BJP JDS ಮೈತ್ರಿಕೂಟಕ್ಕೆ ಸಾಧ್ಯ. ಅದನ್ನ ಹೊರತುಪಡಿಸಿ ಕುಮಾರಣ್ಣ ಯಾಕೆ ಬೇಕು ನಮಗೆ, ನಾವೇ ಕಾಂಗ್ರೆಸ್ಸನ್ನು ಎದುರಿಸ್ತೀವಿ ಅಂದರೆ ಅದು ಸದ್ಯದ BJP ಸ್ಥಿತಿಯನ್ನು ನೋಡಿದರೆ, ಸದ್ಯದ BJPಯ ನಾಯಕತ್ವವನ್ನು ನೋಡಿದರೆ ಅದು ನನಗೆ ಮನವರಿಕೆ ಆಗ್ತಾ ಇಲ್ಲ. ಅಂದ್ರೆ ಸರ್ ಇಲ್ಲಿ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಆಯ್ತು, ಈಗ ಪಾದಯಾತ್ರೆಯಲ್ಲಿ ಅವರು ಹೊಂದಾಣಿಕೆ ಇಲ್ಲ, ಬಿರುಕು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೇ ಕಂಡು ಬರ್ತಾ ಇದೆ. ಇದನ್ನ ಹೇಗೆ ಹೊಂದಿಸ್ಕೊಂಡು ಹೋಗ್ಬೇಕು? ಈಗ ನೋಡಿ, JDS ಅಂದ್ರೇ ಅದು ಕ್ರಾಸ್ ವೋಟಿಂಗು, ಪಾರ್ಟಿ ಟು ಪಾರ್ಟಿ ಜಂಪಿಂಗು, ಪಕ್ಷಾಂತರ, ಅದೆಲ್ಲ JDS ಅಂದ್ರೆ ಇವತ್ತು ನೆನೆದಲ್ಲ. ಅದು ರಾಮಕೃಷ್ಣ ಹೆಗಡೆಯವರು ಮತ್ತು ಯಾವಾಗ ದೇವೇಗೌಡರ ಕಾಲದಿಂದನೂ JH ಪಟೇಲ್ ಜನತಾ ಪಕ್ಷ MP ಪ್ರಕಾಶ್ ಅವ್ರದ್ದು ಏನಾಯ್ತು, ಆಮೇಲೆ ಎಷ್ಟು ಸರಿ ಹೊಡಿತು ಜನತಾದಳ ನಿಶ್ಚಿತ ಅದೊಂದು ಯಾವ ರೀತಿ ಮೂಮೆಂಟಲ್ಲಿ ಹುಟ್ಟಿದ್ದು ಅಂದರೆ JP ಮೂಮೆಂಟಲ್ಲಿ ಹುಟ್ಟಿರುವಂಥ ಪಕ್ಷ. ಜಯಪ್ರಕಾಶ್ ನಾರಾಯಣ್ ಅವರು ಜನತಾದಳ ಅನ್ನೋದನ್ನು ಈ ಕಾಂಗ್ರೆಸ್ ಮತ್ತು BJPಗೆ ಸಮಾನಾಂತರವಾಗಿ ಮತ್ತೊಂದು ಶಕ್ತಿ ಬೇಕಂತ ಹುಟ್ಕೊಂಡಿದ್ದದು. ಅಂಥ ಒಂದು ಚಳುವಳಿಯಲ್ಲಿ ಹುಟ್ಟಿರುವಂಥ ಪಕ್ಷ ನಿಮಗೆ ಉತ್ತರ ಪ್ರದೇಶ್, ಬಿಹಾರ್, ಉತ್ತರ ಭಾರತದಲ್ಲಿ ಇನ್ನೂ ಕೂಡ ಸದೃಢವಾಗಿದೆ. ಆ ಒಂದು ಏನು ತೃತೀಯ ರಂಗ ಅನ್ನುವಂಥದ್ದು ಏನಿತ್ತು ಹಬೀಬ್, ಅದು ಇನ್ನೂ ಸದೃಢವಾಗಿದೆ, ಸಶಕ್ತವಾಗಿದೆ. ಆದರೆ ದಕ್ಷಿಣ ಭಾರತ ಅಂತ ಬಂದಾಗ ಕರ್ನಾಟಕದಲ್ಲಿ JDS ಅನ್ನೋದು ಒಂದು ದೇವೇಗೌಡರ ಕಾರಣಕ್ಕೆ ಉಳ್ಕೊಂಡಿದೆ ಅನ್ನೋದು. ಆದರೆ ದೇವೇಗೌಡರು ಬೇರೆ ಬೇರೆ ಕಾರಣಗಳಿಗೆ, ತಮ್ಮದೇ ಆದ ಕಾರಣಗಳಿಗೆ JDS ಅನ್ನು ಪುನಃ ಒಡೆದೋಗಿ ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಈಗ ಮತ್ತೊಂದು ಬರ್ತಾ ಇದೆ, ಜನತಾ ಪರಿವಾರ ಒಗ್ಗೂಡಿಸ್ಬೇಕು ಅನ್ನೋ ಮಾತುಗಳೇನು ಬರ್ತಾ ಇದಾವಲ್ಲ, ಆ ಥರ ಏನಾದರೂ ಜನತಾ ಪರಿವಾರ ಅನ್ನೋದು ಒಗ್ಗೂಡ್ಬಿಟ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತ್ತು BJPಯನ್ನು ಮೀರಿ ಬೆಳೆಯುವಂಥ ಸಾಮರ್ಥ್ಯವು ಕೂಡ ಈ ಒಂದು ಗುಂಪಿಗಿದೆ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ. ಬಟ್ ಆದರೆ BJPಯ ಈ ಕಳೆದ 20 ವರ್ಷಗಳಿಂದ, ಅದರಲ್ಲೂ ಕಳೆದ 14 ವರ್ಷಗಳಿಂದ BJPಯ ಕಬಂಧ ಬಾಹುಗಳಿದ್ದಾವಲ್ಲ, ಅದರೊಂಥರ ತಿಮಿಂಗಲದ ಬಾಯಿ ಇದೆಯಲ್ಲ, ಅದು ಎಲ್ಲವನ್ನು ಸ್ವಾಹ ಮಾಡಿ ಬರ್ತಾ ಇದೆ. ನೀವು ಹೇಳಿದಾಗೆ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದೇ ರಾಜ್ಯಗಳಲ್ಲಿ ಅದು ತಿಂದ್ಕೊಂಡು ಬರ್ತಾ ಇರತಕ್ಕಂಥದ್ದು. ಯಾರು ಜನತಾ ಪರಿವಾರಕ್ಕೆ ಸೇರಬೇಕು ಅನ್ನೋವಂಥವ್ರಿದ್ದಾರೆ, JDU ಆಗಿರಲಿ ಅಥವಾ RJD ಆಗಿರಲಿ, ರಾಷ್ಟ್ರೀಯ ಜನತಾದಳ ಆಗಿರಲಿ, ಲಾಲೂ ಪ್ರಸಾದ್ ಯಾದವ್ ಅವ್ರದ್ದು, ಆ ಎಲ್ಲ ನಾಯಕರನ್ನ, ಅವರ ಮಕ್ಕಳನ್ನ ಎಲ್ಲರನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ, ಇಲ್ಲ ಅವರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈಗ ಜನತಾ ಪರಿವಾರ ಒಗ್ಗೂಡುವಂಥ ಸಾಧ್ಯತೆ ಕಡಿಮೆ. ಆದರೆ ಈಗ JDSಗೆ ಮರಳಿ ಬರೋದಾದ್ರೆ, ಹೇಮಂತ್ ಅವರು ಹೇಳಿದಾಗೆ ಮತ್ತೊಂದು ಎಡವಟ್ಟು ಕೆಲಸ ಕುಮಾರಸ್ವಾಮಿ ಅವರು ಮಾಡಿದ್ರು ಅನ್ನೋಂಥದ್ದು. ಏನು ಮಾಡಿದ್ರು ಗೊತ್ತಾ ನಿಶ್ಚಿತ? ಈಗ ಮೊನ್ನೆ ಒಂದಷ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ, ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಸೋಮಣ್ಣಗೆ ಸಪೋರ್ಟ್ ಮಾಡಿರೋದಷ್ಟೇ ಅಲ್ಲದೆ, ಕುಮಾರಸ್ವಾಮಿ ಯಾರು BJPಯಲ್ಲಿರ್ತಕ್ಕಂಥ ವಿಜೇಂದ್ರ ಮತ್ತು BS ಯಡಿಯೂರಪ್ಪನವರ ಪರಮ ರಾಜಕೀಯ ವೈರಿ ಆಗಿರ್ತಕ್ಕಂಥ ಯತ್ನಾಳ್ ಅವರೊಂದಿಗೆ ರಹಸ್ಯ ಸಭೆಗಳನ್ನು ನಡೆಸ್ತಾರೆ, ಅವ್ರ ಜೊತೆಗೆ ಮಾತುಕತೆಗಳನ್ನು ನಡೆಸ್ತಾರೆ. ಮತ್ತೊಬ್ಬ ಪರಮ ವೈರಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್, ಅಂದರೆ BJPಯ ಭಿನ್ನಮತೀಯ ಬಣ ಇದೆಯಲ್ಲ, ಅಲ್ಲಿ ರೆಬಲ್ ಶಾಸಕ ಬಣ ಇದೆಯಲ್ಲ, ಆ ಟೀಮ್ ಜೊತೆಗೆ ಇವರು ಮಾತುಕತೆಯನ್ನು ನಡೆಸ್ತಾರೆ. ಓಪನ್ ಆಗಿ ಕುಮಾರಸ್ವಾಮಿ ಅವರ ಮನೆಗೆ ಬಂದು ರಮೇಶ್ ಜಾರಕಿಹೊಳಿ ಅವರ ಮಾತುಕತೆ ಆಡಿಕೊಂಡು BJP ಬೆಳವಣಿಗೆಗಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ. ಮತ್ತೆ ರಮೇಶ್ ಜಾರಕಿಹೊಳಿ ಓಪನ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೆ ವಿಜಯೇಂದ್ರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ, ನಮಗೆ ಅವರು ಸೂಕ್ತ ನಾಯಕ ಅಲ್ಲ, ಹಾಗಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ BJP ಭಿನ್ನರ ಜೊತೆಗೂ ಕೂಡ ಕುಮಾರಸ್ವಾಮಿ ಸಖ್ಯವನ್ನು ಹೊಂದಿರತಕ್ಕಂಥದ್ದು, ಅವರೊಂದಿಗೆ ಕೈ ಮಿಲಾಯಿಸಿರ್ತಕ್ಕಂಥದ್ದು BJP ಮತ್ತು JDSನ ಬಾಂಧವ್ಯ ಹದಗೆಡ್ಲಿಕ್ಕೆ, ಮೈತ್ರಿಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಅಂತ ಅನ್ಸುತ್ತೆ. ಏನಾಗುತ್ತೆ ಅಂದರೆ ಹಬೀಬ್, ಈಗ ರಾಜಕಾರಣದಲ್ಲಿ ಹೆಂಗಿರುತ್ತೆ ಅಂದರೆ, ವೈರಿ ತನಗೆ ಮಿತ್ರ ಆಗಿರ್ತಾನೆ. ಹೌದು, ಎಕ್ಸಾಕ್ಟ್ಲಿ. ವೈರಿಯ ವೈರಿ ತನಗೆ ಮಿತ್ರ ಆಗಿರ್ತಾನೆ.
ಓಕೆ, ಹೀಗಿದ್ದಾಗ ಯಡಿಯೂರಪ್ಪನವರ ರಾಜಕೀಯ ಮಹತ್ವಾಕಾಂಕ್ಷೆಗೆ ತಣ್ಣೀರೇರಿಸಬೇಕು ಅಂದರೆ ಕುಮಾರಣ್ಣ ಮಾಡಬೇಕಾಗಿದ್ದೇನೆಂದರೆ ಯಡಿಯೂರಪ್ಪನವರ ರಾಜಕೀಯ ವಿರೋಧಿಗಳ ಜೊತೆ ಸಖ್ಯವನ್ನು ಬೆಳೆಸ್ಕೊಳ್ಳೋದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಓಕೆ, ಅಲ್ಲಿ ಶುರು ಆಯ್ತದು. ಯಾವಾಗ 2028ಕ್ಕೆ ಕುಮಾರಣ್ಣ ಅನ್ನೋದನ್ನ ಬೇರೆ ಯಾರು ಹೇಳಿದ್ರು ಅದು ಆ ಲೆವೆಲ್ಗೆ ಹೋಗ್ತಿರ್ಲಿಲ್ಲ ಬೆಂಕಿ. ಅದು ಯಾವಾಗ ನಿಖಿಲ್ ಕುಮಾರಸ್ವಾಮಿನೇ ಹೇಳಕ್ ಶುರು ಮಾಡಿದ್ರಲ್ಲ, ಅಲ್ಲಿಂದ ಅಲ್ಲಿಗೆ ಶುರು ಆಯ್ತದು. ಓಕೆ, ಆ ಬೆಂಕಿ ಆರೋದು ಹೆಂಗೆ ಇದು ನೋಡಿ. ಇತ್ತೀಚೆಗೆ ನಡೆದಂತ ಈಗ ಹೋರಾಟ ನಡೀತಿದೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ. ಮೊನ್ನೆ ಸದನ ಕೂಡ ಮುಗೀತು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಯಾರು ಮಾಡ್ತಾ ಇದ್ದಾರೆ? ಬಿಜೆಪಿ ಮಾಡ್ತಿದ್ಯಾ, ಜೆಡಿಎಸ್ ಮಾಡ್ತಿದ್ಯಾ? ಹೆಚ್ಚಿನದಾಗಿ ಬಿಜೆಪಿನೇ, 99% ಬಿಜೆಪಿನೇ. ಜೆಡಿಎಸ್ ಮಾಡ್ತಾ ಇದೆ, ಬಿಜೆಪಿ ಮಾಡ್ತಾ ಇಲ್ಲ. ಅಲ್ಲ, ಇದು ಸೆಷನ್ ಅಲ್ಲಿ ನಾಗೇಂದ್ರನ ವಿಚಾರ ಇಟ್ಕೊಂಡು ಬಿಜೆಪಿ ಮಾಡ್ತಾ ಇದೆ, ಬಿಡದಿನಲ್ಲಿ ಜೆಡಿಎಸ್ ಮಾಡ್ತಾ ಇದೆ. ನೋಡಿ, ಬಿಡದಿ ವಿಚಾರ ಒಂದೇ ಅಂತಲ್ಲ, ಬಿಡದಿ ವಿಚಾರವನ್ನ ಇಟ್ಕೊಂಡು ಜೆಡಿಎಸ್ ಮಾತನಾಡಿದೆ, ನೈಸ್ ರಸ್ತೆ ವಿಚಾರವನ್ನ ಇಟ್ಕೊಂಡು ಜೆಡಿಎಸ್ ಮಾತನಾಡಿದೆ, ಕೆಪಿಎಸ್ಸಿ ಕರ್ಮಕಾಂಡವನ್ನ ಇಟ್ಕೊಂಡು ಇವತ್ತು ಜೆಡಿಎಸ್ ಮಾತನಾಡಿದೆ. ಓಕೆ, ಅವರಷ್ಟು ಗಟ್ಟಿಯಾಗಿ ಬಿಜೆಪಿಗೆ ಯಾಕೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ? ವಿತ್ ದಾಖಲೆ. ಓಕೆ, ಯಾಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ? ಒಳಮರ್ಮ ಏನು? ಏನಾದ್ರೂ ವ್ಯವಹಾರ ಇದೆಯಾ? ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಅಡ್ಜಸ್ಟ್ಮೆಂಟ್ ಇದೆಯಾ? ನಾವಲ್ಲ, ಯತ್ನಾಳ್ ಹೇಳದ ಅಲ್ಲ, ಯಾರೇ ರಾಜ್ಯ ಜನನ ಕೇಳ್ತಿದ್ದಾರೆ ಸರ್. ಹೌದು. ಓಕೆ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಮಾತನಾಡದೆ ಇರುವಂತ ವಿರೋಧ ಪಕ್ಷ ಯಾಕೆ ಬೇಕು? ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಅಲ್ವಾ? ಕೆಪಿಎಸ್ಸಿ ಹೋರಾಟ ಮಾಡ್ಬೇಕಾಗಿದ್ದು ಬಿಜೆಪಿ ಮಾಡ್ಬೇಕಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಇಡಿ ರೈಡ್ ಆದ್ರೂ ಕೂಡ ಇವತ್ತಿಗೂ ಬಿಜೆಪಿ ಯಾಕೆ ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ? ಜ್ಞಾನೇಂದ್ರ ಕುಮಾರ್ ಯಾರು ಎಕ್ಸಾಮ್ ಕಂಟ್ರೋಲ್ IAS ಆಫೀಸರ್, ಹೇಳದೆ ಕೇಳದೆ ನಾಪತ್ತೆ ಆಗ್ತಾರೆ. ಸಣ್ಣ ವಿಚಾರನ ಇದು? ಪ್ರಿಯಾಂಕ್ ಖರ್ಗೆ ಅವರು ಅವತ್ತೊಂದು ಇವತ್ತೊಂದು ಹೇಳಿ ಅಲ್ಲಿ ಕೈ ತೊಳೆದುಕೊಳ್ತಾರೆ. ಬಿಜೆಪಿಗೆ ಮಾತಾಡ್ಲಿಕ್ಕೆ ಆಗಲ್ವಾ? ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ, ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಯಾವುದೇ ಸರ್ಕಾರ ಇದ್ರೂ ಕೂಡ ಅದರ ವೈಫಲ್ಯವನ್ನ ಜನರಿಗೆ ಅಂಕಿ ಅಂಶಗಳು, ದಾಖಲೆಗಳ ಸಮೇತ ಮುಟ್ಟಿಸಬೇಕಾಗಿದ್ದು ವಿರೋಧ ಪಕ್ಷಗಳ ಕರ್ತವ್ಯ. ಇಲ್ಲಿ ಬಿಜೆಪಿ ಮಾಡ್ತಾ ಇಲ್ಲ, ಜೆಡಿಎಸ್ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರ ಸರ್ಕಾರಕ್ಕೆ HD ಕುಮಾರಸ್ವಾಮಿ ಕಂಟಕರಾಗಿದ್ದಾರೆ. ಜೊತೆಗೆ ಅವರ ಮೈತ್ರಿ ಪಕ್ಷ ಬಿಜೆಪಿಗೂ ಕೂಡ ಕಂಟಕವನ್ನು ತರ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಆದರೆ ಇದಕ್ಕೆ ಒಂದು ಬ್ರೇಕಿಂಗ್. ನಾನು JDS ವಕ್ತಾರ ಅಲ್ಲ, ಆದರೂ JDS ಪರವಾದ ಮಾತುಗಳನ್ನೇ ಹೇಳ್ತೀನಿ. ನೀವು ಹೇಳಿದ್ರಿ JDSನವರು ಬಿಜೆಪಿಯವರು ಈ ಹೋರಾಟ ಮಾಡ್ತಿದ್ದಾರೆ ಅಂತ. ಅಂದರೆ JDSನವರ ಅಸಹಕಾರವನ್ನು ನೀವು ನೋಡಿ. ಕಳೆದ 6 ತಿಂಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಉತ್ತರ ಕನ್ನಡ ಇಲ್ಲೆಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರೈತ ಹೋರಾಟ ಆಯಿತು. ಕಬ್ಬಿನ ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರು ಅಹೋರಾತ್ರಿ ಧರಣಿಗಳನ್ನು ಮಾಡಿದರು. ಸುಮಾರು 8-10 ದಿನಗಳ ಕಾಲ ರಸ್ತೆಯಲ್ಲೇ ಊಟ ಮಾಡ್ಕೊಂಡು, ಅಡುಗೆ ಮಾಡಿಕೊಂಡು ಒಂದು ಬೆಂಬಲ ಬೆಲೆ ಕೊಡಿ ಅನ್ನುವಂಥ ಒಂದು ಕೂಗನ್ನ ಎತ್ತಿದ್ರು. ಅಲ್ಲಿ ಹೋಗಿದ್ದವರು ಬಹುತೇಕ 99.99% ಬಿಜೆಪಿ ನಾಯಕರೇ. ಆ ಒಂದು ರೈತ ಹೋರಾಟಕ್ಕೆ JDSನವರೊಬ್ರು ಹೋಗಲಿಲ್ಲ. JDSನವರ ಟ್ಯಾಗ್ಲೈನ್ ಏನು? ರೈತ ಪಕ್ಷ ನಮ್ದು, ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳುವಂತ JDSನ ಒಬ್ಬ ನಾಯಕ, ನಾಟ್ ಎ ಸಿಂಗಲ್ MLA ಆ ಒಂದು ಪ್ರತಿಭಟನೆಗೆ ಸಾಥ್ ಕೊಡಲಿಲ್ಲ. ಅಂದ್ರೆ ಎಲ್ಲಿದೆ JDS? ಯಾಕೆ ಯಾಕೆ ಮಾಡಲಿಲ್ಲ ಅಂತ ಅಂದ್ರೆ ಕೇಳಿಸ್ಕೊಳ್ಳಿ ಸಮಾಧಾನವಾಗಿ. ಕರ್ನಾಟಕದ ಪ್ರಾದೇಶಿಕತೆಯ ಬಗ್ಗೆ ತಮಗೆ ತುಂಬ ಚೆನ್ನಾಗಿ ಅರಿವಿದೆ, ಆಯ್ತಾ? ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ನಡೆದ ರೈತ ಹೋರಾಟ, ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಲಾಭ ಆದರೆ ಯಾರಿಗಾಗತ್ತೆ? ಬಿಜೆಪಿಗೆ, ನೋ ಡೌಟ್. ಓಕೆ, ರಾಜಕೀಯವಾಗಿ ಅಲ್ವಾ? ಆದ್ರೆ ನಿಮ್ಮ ನಿಲುವು JDS ನಿಲುವು ಸಂಘಟನೆ, ಪಕ್ಷ ಅಧಿಕಾರಕ್ಕೆ ಬರಬೇಕು, ಹೆಚ್ಚಿನ ಜನ ನಮ್ಗೆ ವೋಟ್ ಹಾಕಬೇಕು, ನಮ್ಮ ಪರವಾಗಿ ಜನ ಇರಬೇಕು ಅಷ್ಟೇ. ಯಾವುದೇ ಪಕ್ಷದ ಅಜೆಂಡಾ ಇದೇ ಆಗಿರುತ್ತೆ, ಯಾವುದೇ ಪಕ್ಷದ. ಈಗ JDS ಬಿಡದಿ, ಮಂಡ್ಯ, ಮೈಸೂರು, ಹಾಸನ ಆ ಕಡೆ ಹೋರಾಟ ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗುತ್ತೆ? ಅಲ್ಲ, ಅಲ್ಲೂ ಗೆದ್ದಿದ್ದಾರೆ, ಬೇಕಾದ ಜನ ಗೆದ್ದಿದ್ದಾರೆ. ಈಗ 2004ರಲ್ಲಿ ಸಿದ್ದರಾಮಯ್ಯನವರು JDS ಅಧ್ಯಕ್ಷರಾದಾಗ 59 ಸ್ಥಾನ ಗೆದ್ವು. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ನಿಮ್ಮ ಬೆಳಗಾವಿ, ಚಾಳುಕ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲ ಕಡೆ ಹಾಗಾಗಿ ಎಲ್ಲೂ JDS ಬೇರುಗಳಿದಾವೆ, ಹೋಗ್ಬೇಕಿತ್ತು. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಕರ್ನಾಟಕದ ರಾಜಕಾರಣ ನಿಂತಿರೋದು 2 ಪ್ರಬಲ ಸಮುದಾಯಗಳ ಮೇಲೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು, ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರು. ಬಿಜೆಪಿಯ ಡೆಡ್ಲಿ ಕಾಂಬಿನೇಷನ್ ಅದು ಒಕ್ಕಲಿಗ ಪ್ಲಸ್ ಲಿಂಗಾಯತ್ಸ್ ಕಾಂಬಿನೇಷನ್ ಅಲ್ಲಿ ನಾವು ಎಲೆಕ್ಷನ್ಗೆ ಹೋಗೋಣ. ಡೆಡ್ಲಿ ಕಾಂಬಿನೇಷನ್. ಈ ಕಾಂಬಿನೇಷನ್ ನ ಬ್ರೇಕ್ ಮಾಡಿದ್ದು ನಿಂತಿರೋದು ಒಕ್ಕಲಿಗರು ಮತ್ತೆ ಲಿಂಗಾಯತರ ಮೇಲೆಯೇ. ಕಳೆದ 25-30 ವರ್ಷಗಳಿಂದ ಇವರೆಲ್ಲ ಒಂದೊಂದು ವರ್ಷ CM. ಈ ಸಿದ್ದರಾಮಯ್ಯನವರು 8 ವರ್ಷ ಬಿಟ್ರೆ, S ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರಮ್ ಸಿಂಗ್ ಇವ್ರನ್ನ ಬಿಟ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗದವ್ರು ಯಾರು? ಒಕ್ಕಲಿಗರು ಇರ್ತಾರೆ, ಇಲ್ಲ ಲಿಂಗಾಯತರು ಇರ್ತಾರೆ. ಹೌದು, ಯೋಚನೆ ಮಾಡಿ.
ಅಲ್ಲೊಂದು ಇಲ್ಲೊಂದು ಅರಸ ಯಾವುದೂ ಇಲ್ಲ, ಅದು ಅರಸೋರ್ದು ಹಿಂದಿನ ಕಾಲ ಆಯ್ತು. ಆಯ್ತು, ಅರಸೋರ್ ಮುಗಿದ ಮೇಲೆ ಕೂಡ ಮತ್ತೆ ಹಾಗಾಗಿ ಕರ್ನಾಟಕದ ರಾಜಕಾರಣ ನಿಂತಿರದೆ ಒಕ್ಕಲಿಗರು ಮತ್ತೆ ಲಿಂಗಾಯತರು ಅಧಿಕಾರದಲ್ಲಿ ಇರಬೇಕು ಅನ್ನೋ ಆಧಾರದ ಮೇಲೆ ಇಂಥ ಡೆಡ್ಲಿ ಕಾಂಬಿನೇಷನ್ ನ ಮೋದಿ ಮತ್ತು ಅಮಿತ್ ಶಾ ಪ್ಲಾನ್ ಮಾಡಿ ಬಿಜೆಪಿ ಮತ್ತು JDS ಮೈತ್ರಿ ಅನ್ನೋದನ್ನ ಕರ್ನಾಟಕದಲ್ಲಿ ಮಾಡಿದ್ರು. ಆದರೆ ಸ್ಥಳೀಯ ಮಟ್ಟದಲ್ಲಿ JDS ನಾಯಕರು ಬಿಜೆಪಿಯವರ ವಿಶ್ವಾಸವನ್ನ ಗಳಿಸದೇ ಇರೋದ್ರಿಂದ ಮೈತ್ರಿ ಇವತ್ತು ಸಂಕಷ್ಟದಲ್ಲಿದೆ. ಮಾತೆತ್ತಿದ್ರೆ ಅವ್ರು ಹೋಗ್ಬಿಟ್ಟು ಅಮಿತ್ ಶಾ ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ತಾರೆ. ಇಲ್ಲಿ ಯಡಿಯೂರಪ್ಪನವ್ರ ಹತ್ರ ಯಾಕೆ ಮಾತಾಡಬೇಕು? ಯಡಿಯೂರಪ್ಪನವ್ರ ಹತ್ರ ಮಾತಾಡಿದ್ರೆ ತಾನೇ ಸಮಸ್ಯೆ ಪರಿಹಾರ ಆಗೋದು. ಅಲ್ಲ, ಅವ್ರು ಓಪನ್ ಆಗಿ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾನು ಇಲ್ಲಿ ಸ್ಥಳೀಯ ನಾಯಕರ ಹತ್ರ ಮಾತಾಡಲ್ಲ, ಏನಿದ್ರು ನಾನು ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ತೀನಿ, ಮೋದಿ ಹೇಳ್ದಾಗ ಕೇಳ್ತೀನಿ, ಎಲ್ಲವನ್ನೂ ತೀರ್ಮಾನ ಮಾಡೋದು ಮೋದಿ. ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ, ದೇವೇಗೌಡರು ಅದನ್ನೇ ಹೇಳ್ತಾರೆ, ಎಲ್ಲದೂ ತೀರ್ಮಾನ ಮಾಡೋದು ಅಮಿತ್ ಶಾ ಮತ್ತು ಮೋದಿ. ಅಂದ್ರೆ ಅದರ ಅರ್ಥ ಇಲ್ಲ ಯಾರು ಲೆಕ್ಕಕ್ಕಿಲ್ಲ. ರಾಜ್ಯದ ನಾಯಕರನ್ನ ಗಣನೆಗೆ ಇಲ್ಲ ಇರೋದೇ ಇದೆಲ್ಲ ಈ ಅಸಮಾಧಾನಕ್ಕೆ ಕಾರಣ. ಖಂಡಿತ 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 ಅದು ಒಂದು ಕಾರಣನೇ. ಯಾಕಂತಂದ್ರೆ ಅದು ತೆಗೆದುಕೊಂಡು ಹೋಗಿದ್ರೆ ಇವತ್ತು ಈ ಹಂತಕ್ಕೆ ಬಂದು ನಿಲ್ತಾ ಇರ್ಲಿಲ್ಲ. ದೋಸ್ತಿ ಮತ್ತಷ್ಟು ಇನ್ನ ತುಂಬಾ ಚೆನ್ನಾಗಿ ಸೊಗಸಾಗಿ ಹೋಗ್ತಾ ಇತ್ತಲ್ಲ. ಇದ್ರ ಜೊತೆಗೆ ನಿಶ್ಚಿತ ಈಗ ನೋಡಿ, ನಾನು ರೈತ ಹೋರಾಟ ಹೇಳಿದೆ, ಕಬ್ಬಿನ ಬೆಂಬಲ ಬೆಲೆಗೆ ಶರಣಕುಮಾರ್ ಕಂದಕೂರ್ ಅನ್ನುವಂಥ JDS ಶಾಸಕರಿದ್ದಾರೆ, ಕರೆಮ್ಮ ಇದ್ದಾರೆ, ಆಮೇಲೆ ಅಲ್ಲಿ ಬೀದರಲ್ಲಿ ನಮ್ಮ ಬಂಡೆಪ್ಪ ಕಾಶಂಪುರ ಆಗಿರ್ತಕ್ಕಂಥವ್ರು ಮಾಜಿ ಶಾಸಕರು ಸಚಿವರು ಅವರೆಲ್ಲರೂ ಇದ್ದಾರೆ. ಅಲ್ಲೆಲ್ಲ JDS ನ ಬೇರೆಗಳಿದ್ದಾವೆ. ನಾ ಹೇಳಿದ ಕಲ್ಯಾಣ ಕರ್ನಾಟಕದಲ್ಲೂ ಮತ್ತು ಇಲ್ಲಿ ಕಿತ್ತೂರು ಕರ್ನಾಟಕದಲ್ಲೂ ಕೂಡ JDS ಬೇರೆಗಳು, ಹಳೆಯ ಶಾಸಕರಾಗಿರ್ತಕ್ಕಂಥವ್ರು, ಅಲ್ಲಿನ ಮತದಾರರು, ಅಲ್ಲಿನ ವೋಟರ್ಸ್ ಈಗಲೂ ಕೂಡ ಇದ್ದಾರೆ. ಅವರನ್ನ ರಿಕಾಲ್ ಮಾಡುವಂಥದ್ದು, ಅವ್ರನ್ನ ರಿಫ್ರೆಶ್ ಮಾಡುವಂಥ ಕೆಲಸಕ್ಕೆ JDS ಮುಂದಾಗಬಹುದಾಗಿತ್ತು. ಆದರೆ ಕುಮಾರಸ್ವಾಮಿ ಆಗಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಇಲ್ಲಿರ್ತಕ್ಕಂಥ ಯಾವುದೇ 18 ಜನ JDS ಶಾಸಕರಿದ್ದಾರಲ್ಲ, ಒಬ್ಬರೇ ಒಬ್ರು ಕೂಡ ಹೋಗಲಿಲ್ಲ. ಹಾಗಾಗಿ ಅದೇ ಅರ್ಥಕ್ಕೆ ಈ ಬಿಡದಿ ಹೋರಾಟಕ್ಕೆ ಬಿಜೆಪಿಯವರು ಬರ್ತಿಲ್ಲ ಅನ್ನುವಂಥದ್ದು ಇದು ಅಂಡರ್ಸ್ಟ್ಯಾಂಡಿಂಗ್. ಅದೇ ಸೇಮ್ ಕಂಟಿನ್ಯೂ ಮುಂದುವರಿತಾ ಇದೆ. ಈಗ ರಾಯಚೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀವಿ ಸೆಪ್ಟೆಂಬರ್ 1ರಿಂದ ಅನ್ನುವಂಥ ಮಾತನ್ನ ಬಿಜೆಪಿ ಹೇಳ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಮಾಡ್ತೀವಿ, ಕೊಡದೇ ಇದ್ರು ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ JDS ಗಪ್ ಚುಪ್ ಆಗಿದೆ. ಇದರ ಹಿಂದಿನ ಉದ್ದೇಶ ಏನು ಅಂದ್ರೆ ಮೈತ್ರಿಯಲ್ಲಿ ಬಿರುಕು ಬೀಳ್ತಾ ಇದೆ, ಅದನ್ನು ಸರಿಪಡಿಸೋದು ಆಲ್ರೆಡಿ ಬಿದ್ದಿದೆ. ಅದು ಯಾವ ಲೆವೆಲ್ಗೆ ಬಿದ್ದಿದೆ ಅಂದ್ರೆ ನಿಶ್ಚಿತ ಉಪಚುನಾವಣೆಗಳು ನಡೀತು ಕರ್ನಾಟಕದಲ್ಲಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆ ನಡೀತು. ಆ ಎರಡೂ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತ್ತು. ಸೌಜನ್ಯಕ್ಕಾದ್ರೂ JDS ನಾಯಕರ ಜೊತೆಗೆ ಅವ್ರು ಚರ್ಚೆ ಮಾಡಲಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವರ ಒಂದು ಮಾತನ್ನು ಕೇಳಲಿಲ್ಲ. ಕೇಳದೇನೆ ಅವರ ಅಭ್ಯರ್ಥಿಗಳನ್ನ ಅವರು ಘೋಷಣೆ ಮಾಡಿದ್ರು. ಪ್ರಚಾರಕ್ಕೆ ಬನ್ನಿ ಅಂತಾನೂ ಕರೀಲಿಲ್ಲ. ಕುಮಾರಸ್ವಾಮಿ ಅವರು ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅಂತ ಕೊನೆ 2 ದಿನಗಳ ಕಾಲ ಇದ್ದಾಗ ಒಂದು ರೋಡ್ ಶೋ ಮಾಡಿ ಕೈ ತೊಳೆದುಕೊಂಡು ಸುಮ್ಮನಾದ. ಅದು ದಾವಣಗೆರೆಯಲ್ಲಿ, ಬಾಗಲಕೋಟೆಗೆ ಹೋಗ್ಲಿಲ್ಲ ಕುಮಾರಸ್ವಾಮಿ, ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಂದ್ರೆ ಇದು ದೋಸ್ತಿ ಅನ್ನುವಂತಹದ್ದು ಕೇವಲ ದೆಹಲಿಗಷ್ಟೇ ಸೀಮಿತ ಆಯ್ತಾ? ಕರ್ನಾಟಕದಲ್ಲಿ ಅದು ಕುಸ್ತಿ ಹಾಗೆ ದೆಹಲಿಯಲ್ಲಿ ಸೀಮಿತ ಆಗಕ್ಕೆ ಆಗೋದಿಲ್ವಲ್ಲ? ದೆಹಲಿಯಲ್ಲಿ ಎಲ್ಲಿದೆ JDS? ಅಲ್ಲ, ದೆಹಲಿಗೆ ಮಾತ್ರ ಸೀಮಿತ. ಅದೇ ಪಾರ್ಲಿಮೆಂಟ್ ಚುನಾವಣೆಗೆ ಅಲ್ಲಿ ಮೋದಿ ಅವರು ಅಮಿತ್ ಶಾ ಅವರಿಗೆ ಏನಂದ್ರೆ, ಮೋದಿ ಮತ್ತು ಅಮಿತ್ ಶಾ ಅವರು ತರುವಂತ ಕೆಲವು ಬಿಲ್ಗಳಿಗೆ, ಕೆಲವು ಕಾನೂನುಗಳಿಗೆ ಮಾಜಿ ಪ್ರಧಾನಮಂತ್ರಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬೇರೆಯವ್ರದ್ದೇನು ಅನ್ನೋದಕ್ಕೆ ಮಾತಾಡೋಕೆ ಒಬ್ರು ಬೇಕಲ್ಲ, ಅವ್ರು ಹೇಳೋದಕ್ಕೆಲ್ಲ ಕೇಳುವಂಥ ಒಬ್ರು ಬೇಕಲ್ಲ, ಮಾಜಿ ಪ್ರಧಾನಿಗಳು ಅನ್ನೋಂಥದ್ದು ಬೇಕಲ್ಲ. ದೇವೇಗೌಡರು ಒಬ್ಬರೇ ಅನ್ಸುತ್ತೆ ನನಗಿರೋ ಮಟ್ಟಿಗೆ, ಜ್ಞಾನದ ಮಟ್ಟಿಗೆ ಮಾಜಿ ಪ್ರಧಾನಿಗಳು ಅಂತ ಈಗ ಇರೋರು ದೇವೇಗೌಡರು. ಹೌದು ಹೌದು ಹೌದು, ದೇವರ ದಯೆಯಿಂದ ಅವ್ರಿಗೆ ಇನ್ನೂ ಸಕಲ ಆಯಸ್ಸು ಆರೋಗ್ಯವನ್ನು ದೇವರು ಕರುಣಿಸಲಿ, 100 ವರ್ಷ ಬದುಕಲಿ. ಆದರೆ ಅವರೊಬ್ಬರೇ ಈಗ ಜೀವಂತವಾಗಿ ರಾಜಕಾರಣದಲ್ಲಿ ಸಕ್ರಿಯವಾಗಿರುವಂಥವ್ರು. ಅವರೊಬ್ಬರು ಇದ್ದಾಗ ಮಾಜಿ ಪ್ರಧಾನಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದಾಗ ಅದು ಬೇರೆ ರೀತಿಯ ಒಂದು ಇಮೇಜನ್ನು ತಂದುಕೊಡುತ್ತೆ ಆ ಒಂದು ಸರ್ಕಾರಕ್ಕೆ. ಹಾಗಾಗಿ ದೇವೇಗೌಡರು ಬೇಕು ನಮಗೆ ಅನ್ನೋ ಉದ್ದೇಶಕ್ಕೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಕರ್ನಾಟಕ ರಾಜಕಾರಣದ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಅವರು ಕೂಡ ಯಾವುದೇ ಇನ್ನೂ ಗಮನ ಹರಿಸಿಲ್ಲ ಅನಿಸುತ್ತೆ. ಯಾಕಂದರೆ ಸದ್ಯದಲ್ಲಿ ಚುನಾವಣೆ ಇಲ್ಲ. ಚುನಾವಣೆ ಇರುವಂಥ ರಾಜ್ಯಗಳ ಬಗ್ಗೆ ಹೈಕಮಾಂಡ್ನ ಹೆಚ್ಚಿನ ಗಮನ ಇರುತ್ತೆ. ಹಾಗಾಗಿ ಇನ್ನೊಂದು 5-6 ತಿಂಗಳು ಇದೇ ರೀತಿ ಯಥಾಸ್ಥಿತಿ ಮುಂದುವರಿಬೋದು. ಆದರೆ ಈ ದೋಸ್ತಿ ಅನ್ನೋದು ಹೆಂಗಿರುತ್ತೆ, ಕುಸ್ತಿ ಅನ್ನೋದು ಹೆಂಗಿರುತ್ತೆ ಅಂದರೆ, ಈ ಎರಡೂ ಪಕ್ಷಗಳು ಇಲ್ಲಿ ಕುಸ್ತಿ ಹಿಡ್ಕೊಂಡು ಎಲೆಕ್ಷನ್ಗೆ ಹೋದರೂ ಕೂಡ ಬಿಜೆಪಿ ಮತ್ತು JDS, ಕಾಂಗ್ರೆಸ್ ಇಬ್ಬರು ಒಟ್ಟಾಗಿ ಹೋದರೂ ಕೂಡ ಅಲ್ಲೂ ದೋಸ್ತಿ ಇದ್ದೇ ಇರುತ್ತೆ. ಅಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಕುಸ್ತಿ ಜೊತೆಗೆ ದೋಸ್ತಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವ್ರ ಜೊತೆಗೆ ಕುಸ್ತಿ ಆಡ್ಕೊಂಡು ಇವ್ರು ದೋಸ್ತಿ ಮಾಡ್ಕೊಂಡು ಹೋಗ್ತಾರೆ. ನಿಜ ನಿಜ. ಇದು 2028ಕ್ಕೆ ಈ ರೀತಿಯ ರಾಜಕಾರಣ ಕರ್ನಾಟಕದಲ್ಲಿ ನಾವು ನೋಡ್ಬೋದು. ಎಕ್ಸಾಕ್ಟ್ಲಿ ಸಾಧ್ಯತೆಗಳಿದೆ ನಿಶ್ಚಿತ. ಈಗ ಹೇಮಂತ್ ಅವರು ಒಂದು ಮಾತು ಹೇಳಿದ್ರು, ದೇವೇಗೌಡರು ಪ್ರಸ್ತಾಪ ಮಾಡಿದ್ರು, 2 ವಿಚಾರಗಳಿಂದ ಹೇಳೇ ಬಿಡಬೇಕು ನಾನು. ನೀವು ನಾಟ್ ಓನ್ಲಿ ಕುಮಾರಸ್ವಾಮಿ, HD ದೇವೇಗೌಡರನ್ನು ಕೂಡ ಬಿಜೆಪಿಯವರು, ಅದರಲ್ಲೂ ಸ್ಥಳೀಯ ರಾಜ್ಯ ಬಿಜೆಪಿಯವರಾಗಲಿ ಯಾಕೆ ಅವರು ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿಲ್ಲ ಅನ್ನೋದಕ್ಕೆ ನೋಡಿ. ಇದೇ ಕುಮಾರಸ್ವಾಮಿ ಅವರು ಈಗಿರ್ತಕ್ಕಂಥ RSS ಬಗ್ಗೆ ಉಗ್ಯೋಗೆ ಅಂತಿರ್ತಕ್ಕಂಥ ಕುಮಾರಸ್ವಾಮಿ ಅವರು RSS ವಿಷಸರ್ಪ ಇದ್ದ ಹಾಗೆ, ಇವರಿಂದ ನಾನು ಪಾಠ ಕಲಿಬೇಕಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಆ ವಿಜುವಲ್ಸ್ಗಳು, ಆ ಬೈಟ್ಗಳು ಪ್ರಸಾರ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ದೇವೇಗೌಡರ ವಿಚಾರಕ್ಕೆ ಬಂದರೆ, ದೇವೇಗೌಡರು ಏನು ಹೇಳಿದ್ರು, 2ನೇ ಬಾರಿ 2019ರಲ್ಲಿ ರಾಷ್ಟ್ರದ ಚುನಾವಣೆಗಳನ್ನ ನಡೆಯುವಾಗ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ
ಅವರು ಪ್ರಧಾನಿಯಾಗಿ ಆಯ್ಕೆ ಆದರೆ ನಾನು ಈ ದೇಶದಲ್ಲೇ ಇರಲ್ಲ, ದೇಶ ಬಿಟ್ಟೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಅವರು ನರೇಂದ್ರ ಮೋದಿ ಅವರು ಆಯ್ಕೆ ಆದ್ರು, ಮತ್ತೆ ಅದು ದೇವೇಗೌಡರಿಗೆ ಮುಜುಗರ ಆಯಿತು. ಆ ಮುಜುಗರದ ಈ ತರದ ಹೇಳಿಕೆಗಳನ್ನ ಅಥವಾ ಅಧಿಕಾರಕ್ಕಾಗಿ ಮರಿಯಲ್ಲ ಅನ್ನೋ ಅದನ್ನ ದೇವೇಗೌಡರು ಹೇಳಿರ್ಲಿಲ್ಲ, ರೇವಣ್ಣ ಅವ್ರು ಹೇಳಿದ್ರು. ರೇವಣ್ಣ ಹೇಳಿದ್ರು, ಇಲ್ಲ ದೇವೇಗೌಡರು ಹೇಳಿದ್ರು. ದೇವೇಗೌಡರು ಆ ರೀತಿ ಹೇಳಿರೋದು ನಂಗೆ ನೆನಪಿಲ್ಲ. ರಾಜಕಾರಣಿಗಳು ಆ ರಾಜಕೀಯ ಸಂದರ್ಭಗಳಲ್ಲಿ ರಾಜಕೀಯ ಲಾಭಕ್ಕೆ ಆಗಿ ಕೆಲವೊಂದು ಹೇಳಿಕೆಗಳನ್ನು ಹೇಳ್ತಾರೆ. ಅದನ್ನ ಗಂಭೀರವಾಗಿ ಪರಿಗಣಿಸಕ್ ಅಂದ್ರೆ ದೇವೇಗೌಡರನ್ನ ಬಿಜೆಪಿಯವರು ಅವ್ರನ್ನೂ ನಮ್ದೇ ಇರೋದಕ್ಕೆ ಈ ತರದ ನಿಲುವುಗಳು ಕೂಡ ಕಾರಣ ಅಂತ ಹೇಳೋದು ಕೊಟ್ಟಿದ್ದೀನಿ. ಆ ನಿಲುವುಗಳು ಅಂತ ಇಟ್ಕೊಂಡು ಹೋಗ್ಬಿಟ್ರೆ ಬಿಜೆಪಿಗೆ ಯಾರು ಅವ್ರಿಗೆ ದೋಸ್ತಿನೇ ಮಾಡ್ಕೊಳ್ಳಲ್ವಲ್ಲ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಯನ್ನ ನಂಬಿ ಬೇರೆ ಬೇರೆ ಪಕ್ಷಗಳಿಂದ ಆಪರೇಷನ್ ಕಮಲಕ್ಕೊಳಗಾಗಿ ಹೋದಂತವ್ರು, ಬಿಜೆಪಿಗೆ ಹೋದಂತವ್ರು ಇವತ್ತು ಯಾರು ರಾಜಕೀಯವಾಗಿ ಸಕ್ರಿಯವಾಗಿದ್ದಾರೆ, ರಾಜಕೀಯವಾಗಿ ಉದ್ಧಾರ ಆಗಿದ್ದಾರೆ, ಒಂದೆರಡು ಹೆಸರು ಹೇಳಿ ನೋಡೋಣ. ಯಾರಾಗಿದ್ದಾರೆ? ಬಿಜೆಪಿ ಯಾರನ್ನ ಆಪರೇಷನ್ ಕಮಲದ ಮುಖಾಂತರ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದೆ. ರಮೇಶ್ ಜಾರಕಿಹೊಳಿ ಕತೆ ಏನಾಯ್ತು ಇವತ್ತು? 18 ಜನ ಬಾಂಬೆ ಭಾಷಣ ಕರ್ಕೊಂಡು ಅವ್ರ ಕಡೆ ಬಯಸ್ಕೊಂಡು, ಓಕೆ, ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿ ಯಡಿಯೂರಪ್ಪನವರು ಆಪರೇಷನ್ ಕಮಲಕ್ಕೆ ಹೋಗಿದ್ರಲ್ಲ ಕುಮಾರಸ್ವಾಮಿ, ಸಾರಿ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ? ಎಚ್ ವಿಶ್ವನಾಥ್, ಭೈರತಿ ಬಸವರಾಜ್, ಮುನಿರತ್ನ, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, BC ಪಾಟೀಲ್, ಅದಕ್ಕಿಂತ ಮೊದಲು SK ಬೆಳ್ಳುಬ್ಬಿ, ಅವರೆಲ್ಲ ಎಲ್ಲಿದ್ದಾರೆ? ಬಿಜೆಪಿ ಅವರಿಗೆ ಲಾಭ ಇದ್ದಾಗ ಯಾವುದೇ ಪಕ್ಷವನ್ನಾಗಲಿ ಯಾವುದೇ ನಾಯಕನನ್ನಾಗಿರಲಿ ಬಳಸ್ಕೊಂಡು ಅದಾದ ಮೇಲೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡೋದ್ರಿಂದ ಬಿಜೆಪಿ ದೋಸ್ತಿಯನ್ನ ಯಾರು ನಂಬಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ತಂದ್ಕೊಂಡಿದೆ. ಬಹಳ ಪ್ರಮುಖವಾಗಿ ನಿಶ್ಚಿತ ಈಗ ಹುಟ್ಕೊಂಡಿರ್ತಕ್ಕಂಥದ್ದು ದೋಸ್ತಿಯಲ್ಲಿ ಯಾಕೆ ಬಿರುಕು ಬಂತು ಅಂತಂದರೆ ಎರಡು ವಿಚಾರ. ಒಂದು ಈ ಕಡೆ ಬಿಡದಿ ಪಾದಯಾತ್ರೆ, ಈ ಕಡೆ ರಾಯಚೂರು ಪಾದಯಾತ್ರೆ. ಬಿಡದಿ ರೈತರ ಹೋರಾಟ ಮತ್ತು ಈ ಕಡೆ ರಾಯಚೂರು ಹೋರಾಟ. ಇಲ್ಲಿ ಬಿಡದಿ ಕಡೆಗೆ ಬಿಜೆಪಿಯವ್ರ ತಲೆ ಹಾಕ್ತಿಲ್ಲ, ರಾಯಚೂರು ಕಡೆಗೆ JDSನವ್ರ ತಲೆ ಹಾಕ್ತಿಲ್ಲ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಏನು ಅಂತಂದರೆ ಈ ಬಾರಿ ನಡೆದಿರ್ತಕ್ಕಂಥ ಮುಂಗಾರು ಅಧಿವೇಶನ 10-12 ದಿನಗಳ ಕಾಲ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಒಮ್ಮೆಯೂ ಕೂಡ JDSನವರು ಎಲ್ಲೂ ಕೂಡ ಬಿಜೆಪಿಯವರ ಪರವಾಗಿ ನಿಂತ್ಕೊಳ್ಳಿಲ್ಲ, ಬಿಜೆಪಿಯವರ ಅಜೆಂಡಾಗಳಿಗೆ ಸಪೋರ್ಟ್ ಕೊಡಲಿಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಒಬ್ಬ JDS ಶಾಸಕ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಕೊಡಲಿಲ್ಲ. ಇದು ದೊಡ್ಡ ಮಟ್ಟದ ಬಿರುಕಿಗೆ ಕಾರಣ ಆಗಿಬಿಟ್ಟಿದೆ ಅನ್ನುವಂಥದ್ದು. ಅದಕ್ಕೆ ಇನ್ನೊಂದು ಕಾರಣವೂ ಇದೆ. ಕಾಂಗ್ರೆಸ್ ಪಕ್ಷದ ಆಡಳಿತ ವಿರೋಧಿ ನೀತಿ ಇದೆಯಲ್ಲ, ಅಥವಾ ಆಂಟಿ ಇನ್ಕಂಬೆನ್ಸಿ ಅಂತ ಇದೆಯಲ್ಲ, ಆಡಳಿತ ವೈಫಲ್ಯಗಳಿದಾವಲ್ಲ, ಅದು ಎನ್ಕ್ಯಾಶ್ ಆಗಿ ಮತ್ತೆ ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂದು ಬಿಡುತ್ತೆ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಬಿಜೆಪಿಯವರು ಇದ್ದಾರೆ ಈಗಾಗಲೇ. ಯಾಕಂದ್ರೆ ನಾವು 140 ಸ್ಥಾನಗಳನ್ನು ನಾವು ಫಿಕ್ಸ್ ಇದ್ದೀವಿ ಅನ್ನೋಂಥ ಮಾತನ್ನು ವಿಜಯೇಂದ್ರ ಹೇಳ್ತಿದ್ದಾರೆ. ನಮಗೂ ಸ್ವಂತ ಬಲ ಬಿಟ್ಟುಬಿಟ್ರು ಸಾಕು 140 ಗೆಲ್ತೀವಿ ಅನ್ನೋಂಥದ್ದು. ಈಗ JDSನವರು ಕೂಡ ನಾವು 70-80ಕ್ಕೆ ನಮಗೇನು ಲಾಸ್ ಇಲ್ಲ, ನಾವು ಗೆಲ್ತೀವಿ, ನಾವೇ ನಿರ್ಣಾಯಕ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳು ಕೂಡ ಬಿಜೆಪಿ ಬಿರುಕನ್ನ ಹೆಚ್ಚಿಸಲಿಕ್ಕೆ ಅಥವಾ ಅಧಿಕಾರದ ಆಸೆಯನ್ನ ಹುಟ್ಟಿಸಿ ಆ ಮೂಲಕ ಬಿರುಕು ಜಾಸ್ತಿ ಆಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ಒಂದು ಕಾರಣ. ಹಾಗಲ್ಲ ಹಬೀಬ್, ಈಗ ಬಸವರಾಜ ಬೊಮ್ಮಾಯಿ ಇಳಿಯೋವಾಗ ಅವ್ರಿಗೆ ಗೊತ್ತಿತ್ತು 60 ಬರಲ್ಲ ಅಂತ. ಅವ್ರು ಏನ್ ಹೇಳ್ತಿದ್ರು? 150 ಬರ್ತೀವಿ ನಾವು ಅಂತಿದ್ರು. ನಿಜ. ಓಕೆ, ಆ ರಾಜಕಾರಣಿಗಳು ಹಂಗೆ ಹೇಳ್ತಾ ಇರ್ತಾರೆ, ಮುಂದೆ ನಾವೇ ಬರ್ತೀವಿ, ನಾವೇ ಗೆಲ್ತೀವಿ ಅಂತ ಹೇಳಿ. ಆದ್ರೆ ವಾಸ್ತುಸ್ಥಿತಿ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರಿಗಿಬ್ರಿಗೂ ಗೊತ್ತಿದೆ, ಈ ಒಬ್ಬರೊಬ್ರು ದೂರ ಆದ್ರೆ ಈಗ ಅಲ್ಲಿ ಮುಂದೆ ಗೆಲುವು ಕಾಣಕ್ ಆಗಲ್ಲ ಅಂತ. ಆದ್ರೂ ಕೂಡ ನಾನು ಹೇಳ್ದಂಗೆ ಆಗ್ಬೇಕು ಅನ್ನುವಂಥದ್ದು ಅವ್ರದ್ದು, ನಮ್ಮವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಇವ್ರದ್ದು. ಹಾಗಾಗಿ ಈ ದೋಸ್ತಿ ಅನ್ನೋದು ಈ ಫಸ್ಟ್ ಯಾವತ್ತು ಹೆಂಗಿರುತ್ತೆ ಅಂದ್ರೆ, ಕೆಲವು ಈ ದೋಸ್ತಿಗಳು ಈ ರೀತಿ ರಾಜಕೀಯವಾಗಿ ಆಗುವಂತಹ ದೋಸ್ತಿಗಳು ಇವು ತುಂಬಾ ದೀರ್ಘಕಾಲದವರೆಗೆ ಹೋಗ್ಬೇಕಂದ್ರೆ ಕೆಲವೊಂದು ಸಮನ್ವಯತೆ ಇರಬೇಕಾಗುತ್ತೆ. ಆಮೇಲೆ ಕೆಲವೊಂದು ಸೂತ್ರ ಇರುತ್ತೆ, ಆ ಸೂತ್ರಗಳನ್ನ ಇಬ್ರು ಫಾಲೋ ಮಾಡ್ಬೇಕಾಗತ್ತೆ. ಹೌದು, ನಿಜ. ಒಂದು ಸಮನ್ವಯ ಸಮಿತಿ ಅಂತ ಅದಕ್ಕೋಸ್ಕರನೇ ಮಾಡೋದು. ಫಾರ್ ಎಕ್ಸಾಂಪಲ್, ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಮನ್ವಯ ಸಮಿತಿ ಮಾಡಿದ್ರು, ಅದಕ್ಕೆ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವ್ರನ್ನ ಮಾಡಿದ್ರು. ಅವರಿಬ್ಬರಲ್ಲಿ ಬರುವಂತ ಗೊಂದಲಗಳನ್ನ ಅವ್ರು ಕೂತು ಬಗೆಹರಿಸ್ತಿದ್ರು, ಕಾಂಗ್ರೆಸ್ ಸರ್ಕಾರದ ಹೀಗಿತ್ತು. ಆದ್ರೆ ಬಿಜೆಪಿ JDS ಅಂತ ಬಂದಾಗ ಇವರಿಗೆ ಒಂದು ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವಂತಹ ಮನಸ್ಥಿತಿ ಇಬ್ಬರಲ್ಲೂ ಇಲ್ಲ. ಹೀಗಿದ್ದಾಗ ಹೇಗೆ ಮುಂದುವರಿಯುತ್ತೆ ಮೈತ್ರಿ? ನಿಜ. ಈಗ ಅದಕ್ಕೆ ಬಹಳ ಪ್ರಮುಖವಾಗಿ ಇನ್ನೊಂದು ಹೆಜ್ಜೆ ಏನು ಬಂದಿದೆ ಗೊತ್ತಾ ನಿಶ್ಚಿತ? ಈಗ ಕರ್ನಾಟಕದಲ್ಲಿ 4 ಶಿಕ್ಷಕರ ಕ್ಷೇತ್ರದ ವಿಧಾನಸಭಾ ಚುನಾವಣೆಗಳಿದ್ದಾವೆ, 4 ಕ್ಷೇತ್ರಗಳಿಗೆ. ಅದರಲ್ಲಿ 3 ಕ್ಷೇತ್ರನ ಬಿಜೆಪಿ ಇಟ್ಕೊಂಡ್ಬಿಟ್ಟಿದೆ. ನಿಮಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಮಾತ್ರ JDS ಕೊಡ್ತೀವಿ ಅಂತಂದು ಹೇಳಿದ್ದಾರೆ. ಅವ್ರು ಇಲ್ಲ ನಮಗೆ 2 ಕೊಡಿ ಅಂತ ಇವರು, ಇಲ್ಲ ನಿಮಗೆ 3 ಕೊಡ್ತೀವಿ, ಯಾಕಂದ್ರೆ ನಮ್ಮ ಬಾಹುಳ್ಯದಲ್ಲಿ ಆ 3 ಉಳಿದಿರ್ತಕ್ಕಂಥದ್ದು ಆಗ್ನೇಯ ಶಿಕ್ಷಕರ ಕ್ಷೇತ್ರ ಹೀಗೆ ಉತ್ತರ ಕರ್ನಾಟಕದಲ್ಲಿ ಬರುತ್ತೆ, ನಾವು ಗೆಲ್ತೀವಿ, ನಾವು ಇಟ್ಕೊಳ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಕೂಡ ಒಂದು ಕಾರಣ. ಮೊನ್ನೆ ರಾಧಾಮೋಹನ್ ಬಂದಿದ್ರು, ಬಿಜೆಪಿಯ ಉಸ್ತುವಾರಿ,
ಅವ್ರ ಜೊತೆಗೂ ಕೂಡ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಮಾತುಕತೆ ಆಡಿ ಈ ಶಿಕ್ಷಕರ ಒಂದು ವಿಧಾನ ಪರಿಷತ್ ಕ್ಷೇತ್ರದ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ, ನಮಗೆ ಇನ್ನೊಂದು ಸ್ಥಾನ ಬೇಕು ಅಂತ. ಅಲ್ಲೂ ಕೂಡ ಒಮ್ಮತ ಒಗ್ಗೂಡುವಿಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಬಹಳ ಪ್ರಮುಖವಾಗಿ ದಾವಣಗೆರೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನೋಡಿ, ಬಾಗಲಕೋಟೆಯಲ್ಲಾಗಲಿ ದಾವಣಗೆರೆ ದಕ್ಷಿಣದಲ್ಲಾಗಲಿ ಅಲ್ಲೊಂದು ಸೀಟು ದೋಸ್ತಿ ಅಂದಮೇಲೆ ಅಲ್ಲೊಂದು ಸೀಟ್ ಅವ್ರಿಗೆ ಕೊಟ್ಟು JDSನವರಿಗೊಂದು, ಇಲ್ಲೊಂದು ಸೀಟ್ BJP ಇಟ್ಕೋಬೋದಾಗಿತ್ತು. ಅಲ್ಲಿ ಎರಡೂ ಕೂಡ BJP ಅಭ್ಯರ್ಥಿಗಳನ್ನೇ ಹಾಕಿದ್ರು. ನಾಮಕಾವಸ್ತಿಗೂ JDS ಅಸ್ತಿತ್ವಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದು ಬಿರುಕು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಂಡೈರೆಕ್ಟ್ ಆಗಿ ಒಂದು ರೀತಿ JDSನವರು ಸಂದರ್ಭಾನುಸಾರ ಆಮೇಲೆ ಆ ಕ್ಷೇತ್ರವಾರು ಸಾರ ಯಾರ ಪಕ್ಷ ಹೆಚ್ಚು ಬಲವಾಗಿದೆಯೋ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಅಂದ್ರೆ ಸರ್, ಇಲ್ಲಿ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅವರ ಮಧ್ಯೆ ನಡೀತಾ ಇರುವಂತಹ ಪಾಲಿಟಿಕ್ಸ್ ಎಷ್ಟು ಮಟ್ಟಿಗೆ ಹೇಗೆ ಅದು ರಾಜ್ಯವನ್ನ ಮುನ್ನಡೆಸ್ತಾ ಹೋಗುತ್ತೆ, ಅದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಂತ ಹೇಳಿ. ಈಗ ನೋಡಿ, ಅಕೌಂಟೆಬಿಲಿಟಿ ಒಂದು ಇಂಪಾರ್ಟೆಂಟ್ ಅನ್ನೋ ಥರ ಆಗ್ಬಿಡುತ್ತೆ. ಸೋಲಿಗೂ ಗೆಲುವಿಗಂತ, ಗೆಲುವಿಗೆ 100 ಜನ ಇರ್ತಾರೆ ವಾರಸುದಾರರು, ಸೋಲಿಗೆ ಯಾರೂ ಇರಲ್ಲ. ಹೀಗಿದ್ದಾಗ BY ವಿಜಯೇಂದ್ರ BJP ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದಲ್ಲಿ. BY ವಿಜಯೇಂದ್ರ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಾನೆ ಇಲ್ಲ. ಒಂದು ಗುಂಪು ವಿಜಯೇಂದ್ರ ಅವ್ರನ್ನ ವಿರೋಧಿಸ್ತಾನೆ ಇದೆ, ಅದು ಲಿಂಗಾಯತರ ನಾಯಕರು ಇದ್ದಾರೆ. ಅದಾದಮೇಲೆ BJP ಕರ್ನಾಟಕದ ಪ್ರಯೋಗ ಅರ್ಥ ಆಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬರುವಂತಹ BJP ಕರ್ನಾಟಕದಲ್ಲಿ ಮಾತ್ರ ಹಿಂದುತ್ವದ ಪ್ರತಿಪಾದಕರನ್ನ ಮೂಲೆಯಲ್ಲಿ ಕೂಡಿಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, KS ಈಶ್ವರಪ್ಪ ಆಗಿರ್ಬೋದು, CT ರವಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಇನ್ನಿತರೆ ನಾಯಕರು BJPಯನ್ನ ಪ್ರಖರ ಹಿಂದುತ್ವವಾದಿಗಳು BJPಯವರು ಕರ್ನಾಟಕದವ್ರು ಯಾರಿದ್ದಾರೆ ಅನ್ನುವಂಥ ನಾಯಕರನ್ನ ಮೂಲೆಗೆ ಕುಂಡ್ರಿಸಿದೆ. ಕಾರಣ ಏನಾಗಾದ್ರೆ, ಕರ್ನಾಟಕದಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿ BJPದು ಬೇರೆ ರೀತಿ ಇರುತ್ತಾ? ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಇಲ್ಲಿ ಕಟ್ಟಲಿಕ್ಕೆ ಆಗಲ್ವಾ? ಅಫ್ಕೋರ್ಸ್ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಿಲ್ಲ BJP. ಯಡಿಯೂರಪ್ಪ ಅನ್ನುವಂಥ ಧೀಮಂತ ನಾಯಕರು, ರೈತರ ಹೋರಾಟದ ಮೂಲಕ ಬೆಳಕಿಗೆ ಬಂದಂಥ ಯಡಿಯೂರಪ್ಪ, ರೈತರ ಹೆಸರಿನಲ್ಲೇ ಪ್ರಮಾಣವಚನ ಸ್ವೀಕರಿಸಿರುವಂಥ ಯಡಿಯೂರಪ್ಪ ರೈತ ನಾಯಕ ಅಂತ ಗುರುತಿಸಿಕೊಂಡು ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ತಂದಂಥವ್ರು. ಹಾಗಾಗಿ ಹಿಂದುತ್ವದ ವಿಚಾರ ಕರ್ನಾಟಕದಲ್ಲಿ ಅಷ್ಟು ಪ್ರಾಮುಖ್ಯತೆ ಅಂತ ಅನಿಸಿಲ್ಲ BJPಗೆ. ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥ ನಂಬಿಕೆ ಎಲ್ಲ ಹೈಕಮಾಂಡ್ ನಾಯಕರಿಗಿದೆ, ಕಾಂಗ್ರೆಸ್ ಮತ್ತು BJP ಸೇರಿದಂತೆ. ಹೀಗಿದ್ದಾಗ ಕರ್ನಾಟಕದಲ್ಲಿ ಜಾತಿ ವಿಚಾರಗಳನ್ನು ಇಟ್ಕೊಂಡು, ಜಾತಿಯ ಸಮೀಕರಣವನ್ನು ಇಟ್ಕೊಂಡು ರಾಜಕಾರಣ ಮಾಡಬೇಕು ಅನ್ನೋ ಇರಾದೆಯಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವ್ರನ್ನ BJP ಹೈಕಮಾಂಡ್ ಲೀಡರ್ ಅಂತ ಅಂದ್ಕೊಂಡಿದೆ. ಲಿಂಗಾಯತರು ಮತ್ತು ಒಕ್ಕಲಿಗರು ಅಂತ ಬಂದಾಗ ಈ ಯಾವ ರೀತಿ ಇಲ್ಲಿ ಡಾಮಿನೇಟಿಂಗ್ ನಡೀತಾ ಇದೆ ಅಂದರೆ, ಲಿಂಗಾಯತರಲ್ಲಿ ಯಡಿಯೂರಪ್ಪನವ್ರನ್ನ ಹೊರತುಪಡಿಸಿ ಯಾರೋ ಪ್ರಬಲ ನಾಯಕರಿದ್ದಾರೆ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ. ಹಲವಾರು ಜನ ಸಿಗ್ಬೋದು, ಆದರೆ ಎಲ್ಲರೂ ಅವ್ರನ್ನ ತಮ್ಮ ಸಮುದಾಯದ ಏಕಮಾದ್ವಿತೀಯ ನಾಯಕ ಅಂತ ಒಪ್ಕೊಳ್ಳಲ್ಲ. ಎಕ್ಸಾಕ್ಟ್ಲಿ. ಇಟ್ಸ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಅವ್ರನ್ನೂ ಕೂಡ ಒಕ್ಕಲಿಗರ ಪರಮೋಚ್ಚ ನಾಯಕ ಅಂತ ಯಾರು ಒಪ್ಕೊಳ್ಳಲ್ಲ. ಒಕ್ಕಲಿಗರ ಎಲ್ಲ ಪಂಗಡಗಳು ಅವರ ಪರಮೋಚ್ಚ ನಾಯಕ ಅಂತ ಒಪ್ಕೊಳ್ಳೋದು ದಿ ಒನ್ ಆ್ಯಂಡ್ ಓನ್ಲಿ HD ದೇವೇಗೌಡರನ್ನ. ಕುಮಾರಸ್ವಾಮಿ ಅವ್ರನ್ನೂ ಕೂಡ ಅಷ್ಟಾಗಿ ಒಪ್ಕೊಳ್ಳಲ್ಲ. ನಿಜ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ BJP ಕಟ್ಟಕ್ಕೆ ಸಾಧ್ಯನೇ ಇಲ್ಲ BJPಯ ವರಿಷ್ಠರಿಗೆ. ಯಡಿಯೂರಪ್ಪನವ್ರನ್ನ ಇಟ್ಕೊಂಡು ಪಕ್ಷ ಕಟ್ಟಲಿಕ್ಕೆ ಹೋದ್ರೆ ಬೇರೆಯವ್ರು ಯಾರು ಹತ್ರ ಬರ್ತಾ ಇಲ್ಲ. ಅಂದ್ರೆ ಸರ್, ಇಲ್ಲಿ ಪಕ್ಷಗತವಾಗಿ ಅನ್ನೋದಕ್ಕಿಂತ ವ್ಯಕ್ತಿಗತವಾಗಿ ಎಷ್ಟು ಮಟ್ಟಿಗೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ. ಅದರ ಜೊತೆಗೆ 2028 ಮೇಲೆ BJP ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ, ಹಾಗೇನು ಯಾರು ಮುಖ್ಯಮಂತ್ರಿ ಅನ್ನುವಂಥ ವಿಚಾರ ಕೂಡ ಅದು ಶೀತಲ ಸಮರ ಈಗಾಗಲೇ ನಡೀತಾ ಇದೆ. ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಂತಹ ಬೆಂಬಲ ಇಲ್ಲಿ ವಿಜಯೇಂದ್ರ ಅವ್ರಿಗೆ ಸಿಗ್ತಾ ಇಲ್ವಾ ಹಾಗಿದ್ರೆ ಅಂತ? ಯಾರಿಂದ? ಏನು ಪಕ್ಷ, ಎರಡೂ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರಿಗೆ ಎರಡು ಪಕ್ಷಗಳಿಂದ ಯಾವುದು ಬೆಂಬಲ ಸಿಗ್ತಾ ಇಲ್ಲ. ಅದೇ ರೀತಿ ವಿಜಯೇಂದ್ರ ಅವ್ರಿಗೂ BJPಯಿಂದ ಸಿಗ್ತಾ ಇಲ್ಲ. ಓಕೆ, ಕುಮಾರಸ್ವಾಮಿ ಅವರು ಇದ್ದರೆ ಈಗ ಹೆಂಗಿರುತ್ತೆ ರಾಜಕಾರಣ ಅಂತ ಅಂದಾಗ, ಅತಿ ಹೆಚ್ಚು ಸ್ಥಾನ ಗೆದ್ದವರು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತನೋ, ಅತಿ ಕಡಿಮೆ ಸ್ಥಾನ ಗೆದ್ದವ್ರಿಗೆ ಏನೇನು ಹುದ್ದೆಗಳು ಅಂತ ಈ ತಗೊಳ್ಳೋ ಲೆಕ್ಕಾಚಾರ ಆಗುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ, ಅದಾದಮೇಲೆ ಚುನಾವಣೆಯ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಆದರೆ ಇವಾಗಲೇ ಚುನಾವಣೆಗೆ ಇನ್ನೂ 1.5-2 ವರ್ಷ ಇದ್ದಾಗಲೇ ಇವಾಗಲೇ ಇವರು ಮಾತಾಡ್ತಾರೆ ಇದೆಲ್ಲ ಅಂತಂದರೆ ಇದು ಬೇಕಾಗಿರಲಿಲ್ಲ ಅಂತ. ಇದು ಬೇಕಾಗಿತ್ತ ಈ ವಿಚಾರ ಇಟ್ಕೊಂಡು ಇವಾಗ ಈ ರೀತಿಯ ಮಾತುಕತೆಗಳನ್ನು ಮಾಡಿಕೊಂಡು ದೋಸ್ತಿಯಲ್ಲಿ ಕುಸ್ತಿ ಅನ್ನುವಂಥ ವಾತಾವರಣ ತಂದ್ಕೊಳ್ಳೋದು ಇವಾಗ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ, ಅನವಶ್ಯಕವಾಗಿತ್ತು. ಆದರೂ ಕೂಡ ಯಾಕೆ ಈ ರೀತಿಯ ಒಂದು ಬೆಳವಣಿಗೆಗೆ ಈ ಎರಡು ಪಕ್ಷಗಳ ನಾಯಕರು ಕಾರಣರಾಗ್ತಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಪ್ರತಿ ಬಾರಿ ಹೋರಾಟಗಳಂತೂ ನಡೀತಾನೆ ಇದೆ. ಆದ್ರೆ ಒಗ್ಗಟ್ಟಾಗಿ ಇಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಇಬ್ಬರು ನಾಯಕರು ಕೂಡ ಮುಂದಾಗ್ತಾ ಇಲ್ಲ. ಅವರಲ್ಲೇ ಅಸಮಾಧಾನ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗೆ ಕೂಡ ಆಗ್ತಾ ಇಲ್ಲ. ಆಗುವಂತಹ ನಿಟ್ಟಿನಲ್ಲಿ ಹಿರಿಯ ನಾಯಕರು ಕೂಡ ಇದರಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ. ಯಾವ ಕಾರಣಕ್ಕೆ? ಎಕ್ಸಾಕ್ಟ್ಲಿ ಏನು ಬರ್ತಾ ಇದೆ ಇಲ್ಲಿ ವರ್ಚಸ್ಸಿನ ಪ್ರಶ್ನೆ ಬರ್ತಾ ಇದೆ.
ಶಕ್ತಿಯ ಪ್ರಶ್ನೆ ಬರ್ತಾ ಇದೆ. ಆ ಪಕ್ಷಕ್ಕಿಂತ ಆ ನಾಯಕನಿಗಿಂತ ನಾನು ಹೆಚ್ಚು ಶಕ್ತಿವಂತ, ನನ್ನ ಪಕ್ಷದ ವರ್ಚಸ್ ಹೆಚ್ಚು ಅನ್ನುವಂಥ ಭ್ರಮೆಯಲ್ಲಿ JDSನವರಿದ್ದರೆ, ಇದೇ ಭ್ರಮೆಯಲ್ಲಿ BJPಯವರು ಕೂಡ ಇದ್ದಾರೆ. ನಾವು ಈ ಬಾರಿ ಅಧಿಕಾರಕ್ಕೆ ಬಂದುಬಿಡ್ತೀವಿ, ನಮಗೆ ಜನಬೆಂಬಲ ಇದೆ, ನಮಗೆ ಆಡಳಿತ ಸರ್ಕಾರದ ವೈಫಲ್ಯ ಇದೆ, ಈ ಥರದ ವರ್ಚಸ್ಸಿನ ಶಕ್ತಿಯ ಮೇಲಿನ ನಂಬಿಕೆಯೋ ಅಪನಂಬಿಕೆಯೋ ಅದು ಕೂಡ ಒಂದು ಕಾರಣ ಆಗ್ತಾ ಇದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಈ ನಾಯಕರ ಒಂದೊಂದು ಸ್ಟೇಟ್ಮೆಂಟ್ಗಳಿದಾವಲ್ಲ ನಿಶ್ಚಿತ, ಅದು ಮತ್ತೊಂದು ವಿಚಾರವನ್ನು ಹುಟ್ಟಾಗ್ತಾ ಇದೆ. ನೋಡಿ, ಈಗ GBI ಎಲೆಕ್ಷನ್ ಮಾಡಬೇಕು ಅಂತೇಳಿ ಕಳೆದ ಈ ವರ್ಷದ ತುಂಬೆಲ್ಲ ಚರ್ಚೆ ಮಾಡ್ತಾನೆ ಬರ್ತಾ ಇದೆ. ಅದೇ ಏಪ್ರಿಲಿಗಿತ್ತು, ಆಮೇಲೆ ಆಗಸ್ಟಿಗೆ ಬಂತು, ಈಗ ಮತ್ತೆ ಡಿಸೆಂಬರ್ ಎಂಡ್ವರೆಗೂ ಆಗಬೇಕು ಅನ್ನೋಂತ ಹೇಳ್ತಿದೆ. ಈಗಾಗಲೇ ಯಾವಾಗ GBI ಎಲೆಕ್ಷನ್ ಅಥವಾ BBMP ಎಲೆಕ್ಷನ್ ನಡೆಸಬೇಕು ಅನ್ನೋಂಥ ಮಾತುಕತೆ ಬರುತ್ತೋ, ಇಲ್ಲಿರ್ತಕ್ಕಂಥ 198 ವಾರ್ಡ್ಗಳಲ್ಲಿ, ಈಗ ಅದನ್ನು ನೀವು 369 ವಾರ್ಡ್ಗಳು ಅಂತ ಹೇಳಿದ್ರು ಕೂಡ ಅಲ್ಲಿ 120 ವಾರ್ಡ್ಗಳು ನನಗೆ ಬೇಕು ಅನ್ನೋಂಥ ಒಂದು ಪಟ್ಟನ್ನು JDS ಹಿಡಿದು ನಿಂತಿದೆ. BJPಯವರು ಕೊಡಲಿಕ್ಕೆ ತಯಾರಿಲ್ಲ, ಆ ಒಪ್ಪಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಲ್ಲಿ 2028 ಎಲೆಕ್ಷನ್ನಲ್ಲಿ 90ರಿಂದ 100 ಸೀಟ್ಗಳು ಕೇಳುತ್ತೆ. ಇಲ್ಲಿ GBI ಎಲೆಕ್ಷನ್ನಲ್ಲಿ ನನಗೆ 120 ಕಾರ್ಪೊರೇಷನ್ ಸ್ಥಾನಗಳನ್ನು JDS ಕೇಳುತ್ತೆ. ಈ ಕಂಡೀಷನನ್ನು ಈಗಲೇ ಇನ್ನು ಗೆಲ್ತೀವಿ ಅನ್ನೋ ಭರವಸೆ ಇಲ್ಲ. ಬೆಂಗಳೂರು ಸಿಟಿಯಲ್ಲಿ JDS ಶಾಸಕರೇ ಇಲ್ಲ, ಹಾಗಿದ್ರೂ ಕೂಡ ಇವರು 120 ಸ್ಥಾನಗಳನ್ನು ಕೇಳ್ತಿದ್ದಾರಲ್ಲ, 120 ಸ್ಥಾನಕ್ಕೆ ಡಿಮಾಂಡ್ ಮಾಡ್ತಿದ್ದಾರಲ್ಲ ಅನ್ನುವಂಥ ಅಸಮಾಧಾನ BJPಯ ಮಿತ್ರ ಪಕ್ಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಥರದ ಹೇಳಿಕೆಗಳು ಕೂಡ ಆ ಮೈತ್ರಿಯಲ್ಲಿ ಬಿರುಕನ್ನು ಹುಟ್ಟಿಸೋಕ್ಕೆ ಕಾರಣ ಆಗ್ತದೆ. ಇದ್ರ ಜೊತೆಗೆ ಬಹಳ ದೊಡ್ಡದಾಗಿ ಹೇಮಂತ್ ಸರ್, ಈಗ ಹಿರಿಯೂರು ಬೈ ಎಲೆಕ್ಷನ್ ಇದೆ. ಹಿರಿಯೂರು ಬೈ ಎಲೆಕ್ಷನಲ್ಲಿ ಶತಾಯಗತಾಯ ಲಾಲೆ ಆಗಲೇ ನಮ್ಮ ಒಬ್ಬ ಕ್ಯಾಂಡಿಡೇಟ್ ಗೆದ್ದಿದ್ರು ಒಮ್ಮೆ, ಹಾಗಾಗಿ ಕೃಷ್ಣಪ್ಪನವ್ರು ಗೆದ್ದಿದ್ರಲ್ಲಿ JDS ಇಂದ, ಹಾಗಾಗಿ ಅಲ್ಲಿ ಮತ್ತೆ ನಮಗೆ ವೋಟರ್ಸ್ ಇದ್ದಾವೆ, ನಾವು ಗೆಲ್ತೀವಿ, JDSಗೆ ಕೊಡಿ. ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ನೀವು ಇಟ್ಕೊಂಡಿದ್ರಿ, ನಾವೇನು ಕೇಳಲಿಲ್ಲ. ಈಗ ಇನ್ನೊಂದು ಬೈ ಎಲೆಕ್ಷನ್ ಬಂದಿದೆ, ಹಿರಿಯೂರು D ಸುಧಾಕರ್ ಅವರ ತೆರವಾಗಿರ್ತಕ್ಕಂಥ ಸ್ಥಾನ ನಮಗೆ ಕೊಡಿ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಆದರೆ BJPಯವರು ಇದಕ್ಕೆ ಒಪ್ತಾ ಇಲ್ಲ, ಒಮ್ಮತಕ್ಕೆ ಬರ್ತಾ ಇಲ್ಲ. ಅದಕ್ಕೂ ಕೂಡ ಹೈಕಮಾಂಡ್, BJP ಹೈಕಮಾಂಡ್ ಬಳಿ ಚರ್ಚೆ, ವಾದ ವಿವಾದಗಳು ನಡೀತಾ ಇವೆ. ಇದು ಮತ್ತೊಂದು ಏನಾಗುತ್ತೆ ಅಂದ್ರೆ ಹಬೀಬ್, ಈಗ ಮೊನ್ನೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ಆಯಿತು. ಹೌದು, ಅದ್ರ ಫೈನಲ್ ಡಿಸಿಷನ್ ಯಾರು ತಗೊಂಡ್ರು? ಹೈಕಮಾಂಡ್ ಅದು ಅಲ್ವಾ? ಈಗ BJP ಹೈಕಮಾಂಡ್ ಜೊತೆಗೆ ನೇರವಾಗಿ ಸಂವಹನ ಇಟ್ಕೊಂಡಿರುವಂತ ಕುಮಾರಸ್ವಾಮಿ, ದೇವೇಗೌಡರು, ಅವ್ರ ಹತ್ರ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೋಬೋದಲ್ವಾ? ದೊಡ್ಡ ವಿಷಯನಾ? ನರೇಂದ್ರ ಮೋದಿ, ಅಮಿತ್ ಶಾ ಹೇಳಿದ್ರೆ ಯಡಿಯೂರಪ್ಪನವ್ರು ಕೇಳಲ್ವಾ? ವಿಜೇಂದ್ರ ಕೇಳಲ್ವಾ? ಬಟ್ ಏನಾಗ್ತಾ ಇದೆ, ಇವರು ಇಲ್ಲಿಂದ BJP ಟೀಮ್ ರಾಂಗ್ ರಿಪೋರ್ಟ್ ಕೊಡ್ತಾ ಇದೆ. ಈಗ ಅವರೇನೋ ಡೈರೆಕ್ಟ್ ಮಾತಾಡ್ತಿದ್ದಾರೆ, ಅವ್ರ ಡಿಮಾಂಡ್ಗಳನ್ನ ಇಡ್ತಿದ್ದಾರೆ. ಆದರೆ ಒಂದು ಸೆಕೆಂಡ್ ಒಪಿನಿಯನ್ ಅನ್ನೋಂಥ ತಮ್ಮ ಪಕ್ಷದ ನಾಯಕರು ಏನು ಹೇಳ್ತಾರೆ ಅಂತ ಕೇಳಬೇಕಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಇವರು ಅಪೋಸಿಷನ್ ಅನ್ನ ಕುಮಾರಸ್ವಾಮಿ ಅವರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುವಾಗ ಯಾಕೆ BJP ಅವರಷ್ಟು ಕೇಳಲಿಲ್ಲ ಅವರಿಗೆ? ಅದೇ, ಅವಾಗ ಅವರಿಗೆ ಅವಶ್ಯಕತೆ ಇತ್ತು 2024ರಲ್ಲಿ. ಈಗ ಅಷ್ಟ ಅನಿವಾರ್ಯತೆ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಿರೋದ್ರಿಂದ ಅವರಿಗೆ ಎರಡನೇ ದರ್ಜೆಯ ಪಾರ್ಟಿಯನ್ನಾಗಿ ನೋಡ್ಲಾಗ್ತಾ ಇದೆ, ಎರಡನೇ ದರ್ಜೆಯ ನಾಯಕರನ್ನಾಗಿ ನೋಡ್ಲಾಗ್ತಾ ಇದೆ. ಹಂಗಲ್ಲ ನೋಡಿ, ರಾಜಕಾರಣ ಅಂದ್ರೆ ಏನು? ನಂಬರ್ ಗೇಮ್. ಹೌದು, ನೋಡೋಣ. ರಾಜಕಾರಣ ಅಂದ್ರೆ ನಂಬರ್ ಗೇಮ್. ಯಾರು ಹೆಚ್ಚು ಹೆಚ್ಚು ಸೀಟ್ಗಳನ್ನ ಗೆಲ್ತಾರೆ ಅವರೇ ಕಿಂಗ್. ಹೌದು ಅಲ್ವಾ? ಹಾಗಿದ್ದಾಗ BJP JDS ಗಿಂತನೂ ಹೆಚ್ಚಿಗೆ ಸ್ಥಾನಗಳನ್ನು ಗಳಿಸಿದಾಗ ಕಿಂಗ್ ಆಗೋದು BJPನೇ. ಹೌದು ಹೌದು. ಈಗ BJP 80-90 ಸ್ಥಾನ ಗಳಿಸ್ತು, JDS 30-35ಕ್ಕೆ ಸ್ಟಿಕ್ ಆನ್ ಆಯ್ತು ಅಂತ ಅಂದಾಗ BJP ಹೇಳ್ದಂಗ್ಲೇ JDS ಕೇಳಬೇಕಾಗಿರೋದು. ಆದ್ರೆ 2 ಬಾರಿ JDS ಹೇಳ್ದಂಗೆ ಬೇರೆ ಪಕ್ಷಗಳು ಕೇಳಿದವಲ್ಲ, ಅದು ರಾಜಕೀಯ ಅನಿವಾರ್ಯತೆ. ಅದು ಡಿಮ್ಯಾಂಡ್ ಕುಮಾರಣ್ಣಂಗೆ ಬಂದಿತ್ತು ಅವಾಗ. ಆ ಡಿಮ್ಯಾಂಡ್ ಅನ್ನ ಲಾಭವನ್ನ JDS ಪಡ್ಕೊಳ್ತಾ ಇದ್ದಾರೆ. ಆ ಡಿಮ್ಯಾಂಡ್ ನ ಭಯ BJP ಅವರಿಗಿದೆ ನೋಡಿ. ಹಾಗಾಗಿ ಅವರು ಅವ್ರನ್ನ ದೂರ ಇಡ್ಲಿಕ್ಕೆ ಡಿಮ್ಯಾಂಡ್ ಅನ್ನೋದು ಸರ್ವಕಾಲದಲ್ಲೂ ಸರ್ವ ಋತುಗಳಲ್ಲಿ ಇರಲ್ಲ. ನಿಜ. ಓಕೆ, ಸೈಕಲ್ ತಿರುಗ್ತಾ ಇರುತ್ತಲ್ಲ ಆ ತರ ಆ ಡಿಮ್ಯಾಂಡ್ ಸರ್ವಕಾಲಕ್ಕೂ ಇರಲ್ಲ. ಹಾಗಿದ್ದಾಗ ಅವರು JDS ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಮಹತ್ವಾಕಾಂಕ್ಷೆ ಇರೋದು ನಿಜ, ಅದು ತಪ್ಪು ಅಂತ ಅಲ್ಲ. ಆದ್ರೆ 115 ಸ್ಥಾನಗಳನ್ನ ಗೆಲ್ಲಿಸುವತ್ತ JDS ನ ಕೊಂಡೊಯ್ಯೋದು ಹೆಂಗೆ ಅನ್ನೋದ್ರ ಯೋಚನೆ ಮಾಡ್ಬೇಕಾಗಿರೋದು ಅವರ ಮೊದಲ ಆಯ್ಕೆ. 135 ಆಗಲ್ಲ ಅಂತ ಅಂದಾಗ ಎರಡನೇ ಆಯ್ಕೆ ಏನು ಅನ್ನೋದನ್ನ ಪ್ಲಾನ್ ಬಿ ನ ಅವ್ರು ರೆಡಿ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಇನ್ನೊಂದು ಮಾತು ಚರ್ಚೆಗೆ ಬರುತ್ತೆ ನಿಶ್ಚಿತ. ಏನು ಗೊತ್ತಾ, ಯಡಿಯೂರಪ್ಪನವರು ಎಲ್ಲೂ ಕೂಡ ನನ್ನ ಮಗ ವಿಜಯೇಂದ್ರನನ್ನ ಮುಖ್ಯಮಂತ್ರಿ ಮಾಡಬೇಕು, ಅದು ನನ್ನ ಉದ್ದೇಶ ಅಂತ ಹೇಳ್ಕೊಂಡಿಲ್ಲ ಎಲ್ಲೂ ಕೂಡ. ಆದರೆ ಅದೇ HD ದೇವೇಗೌಡರು ಹಲವಾರು ಬಾರಿ ಹೇಳಿದ್ದಾರೆ, ನಾನು ಸಾಯೋದ್ರೊಳಗಡೆ ನಮ್ಮ ಸರ್ಕಾರವನ್ನು ಇನ್ನೊಮ್ಮೆ ತರ್ರಪ್ಪ, ನಾನು ಅಧಿಕಾರದಲ್ಲಿ ನೋಡಬೇಕು ನಮ್ಮ ಸರ್ಕಾರನ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ದೇವೇಗೌಡರು ಓಪನ್ ಆಗಿ ಬೀದಿಗೆ ಇಳಿದು ಬಿಟ್ಟಿದ್ದಾರೆ ಅಂತಂದೇಳಿ. ನನಗೆ ಕಾಂಗ್ರೆಸ್ ಮುಖ್ಯ ಅಲ್ಲ, BJPನ ಮುಖ್ಯ ಅಲ್ಲ, ನಮ್ಮ ಪಕ್ಷ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಸ್ಥಾನಮಾನ ಕೊಡ್ತೀರಾ ಅವ್ರಿಗೆ ನಾವು ಜೈ ಅಂತೀವಿ. ಇಂಡೈರೆಕ್ಟ್ ನಮ್ಮ ಪಕ್ಷ ಅಂದ್ರೆ ಇಂಡೈರೆಕ್ಟ್ ಕುಮಾರಸ್ವಾಮಿ ಅವ್ರು ಅಧಿಕಾರದಲ್ಲಿ ಬರಬೇಕು, ನಾನು ಅವ್ರು CM ಆಗಿ ನೋಡಬೇಕು, ನಾನು ಸಾಯೋದ್ರೊಳಗಡೆ ನೋಡಬೇಕು ಅನ್ನೋಂಥ ಮಾತನ್ನ ಹಲವಾರು ಬಾರಿ ದೇವೇಗೌಡರು. ಈಗ ನನಗೇನು ಅನಿಸ್ತಾ ಇದೆ ಅಂದ್ರೆ, ಈಗ BJP ಜೊತೆಗೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ನಡೆಸ್ತಾ ಇರುವಂತ JDS ಹೌದು ಇನ್ನೊಂದು 6 ತಿಂಗಳು ಇದೇ ರೀತಿ ಯಥಾಸ್ಥಿತಿನ ಕಾಪಾಡ್ಕೊಳ್ಳುತ್ತೆ. ಹೌದು. ಇನ್ನೇನು ಎಲೆಕ್ಷನ್ 1 ವರ್ಷ ಇದ್ದಾಗ ಕಾಂಗ್ರೆಸ್ನಷ್ಟೇ ಅಂತರವನ್ನ BJP ಇಂದನೂ ಕಾಯ್ದುಕೊಳ್ಳುತ್ತೆ.
ಬಿಜೆಪಿ ಜೊತೆ ಸೇರಿ ಚುನಾವಣೆಗೆ ಹೋದ್ರೆ ಚುನಾವಣೆಯ ನಂತರ ಬಿಜೆಪಿ ಹೇಳ್ದಂಗೆ ಕೇಳಬೇಕಾಗತ್ತೆ. ಹೌದು ಹೌದು. ಬಿಜೆಪಿಯನ್ನು ಮತ್ತು ಕಾಂಗ್ರೆಸ್ ಅನ್ನು ಸಮಾನ ದೂರದಲ್ಲಿಟ್ಟು ಇವರು ಚುನಾವಣೆಗೆ ಹೋದ್ರೆ ಚುನಾವಣೆಯ ನಂತರ ಎರಡೂ ಪಕ್ಷಗಳ ಜೊತೆಗೆ ಮೈತ್ರಿಗೆ ಆಪ್ಷನ್ ಓಪನ್ ಇರುತ್ತೆ. ಯಾರು ನಾವು ಹೇಳ್ದಂಗೆ ಕೇಳ್ತಾರೋ ಅವಾಗ ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು. ಯಾಕೆ ದೋಸ್ತಿ ಮಾಡ್ಕೊಳ್ತೀವಿ ಅನ್ನೋದಕ್ಕೂ 4 ಕಾರಣ ಹೇಳುವಂಥ ರಾಜಕಾರಣಿಗಳು. ಯಾಕೆ ದೋಸ್ತಿಯನ್ನ ತಾವು ಮುಕ್ತಾಯಗೊಳಿಸ್ತೀವಿ ಅನ್ನೋದಕ್ಕೂ 4 ಕಾರಣಗಳನ್ನು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಪ್ರಾದೇಶಿಕ ಪಕ್ಷಗಳ ಮೇಲಿನ ಬಿಜೆಪಿ ಆಕ್ರಮಣವನ್ನು ನೋಡಿ ನಾವು ನಮ್ಮ ಅಸ್ತಿತ್ವ ಮತ್ತು ನಮ್ಮ ಸ್ವಾಭಿಮಾನದ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಬಿಜೆಪಿಯಿಂದ ಹೊರಬಂದೆವು. ಸಿಂಪಲ್ ಆಗಿರುತ್ತೆ, ಅದು ತುಂಬ ಸಿಂಪಲ್. ಹಾಗಾಗಿ JDSಗೆ ಹಾಗಿದ್ರೆ ಮಾತ್ರ ಲಾಭ ಜಾಸ್ತಿ ಅನ್ನೋ ತೀರ್ಮಾನ JDSಗಿದೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಕುಮಾರಸ್ವಾಮಿ ಡೋಂಟ್ ಕೇರ್ ಆಗಿ ಹೋಗ್ತಿರ್ಬೋದು. ಈಗ ನಿನ್ನೆ ಅಷ್ಟೇ ಮೋದಿ ಅವರನ್ನ ಕೂಡ ಭೇಟಿ ಮಾಡಿದ್ರು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರು. ಸರ್, ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಈಗ ಏನಾಗ್ಬಿಡುತ್ತೆ ಅಂದರೆ ಈ ರೀತಿ ವರಿಷ್ಠರನ್ನ ಮೀಟ್ ಆದಾಗ ವರಿಷ್ಠರು ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತ ಹಿಂಗೆ ಕೇಳ್ಬೋದು. ಅವ್ರಿಗೆ ತಿಳ್ಕೊಳ್ಳೋ ಒಂದು ಕುತೂಹಲ ಇದ್ದೇ ಇರುತ್ತೆ ಯಾವುದೇ ಪಕ್ಷದ ನಾಯಕರಿಗೆ. ಆ ರಾಜ್ಯದಲ್ಲಿ ಏನಾಗ್ತಿದೆ, ಅವರ ಪಕ್ಷದ ಆ ರಾಜ್ಯದ ನಾಯಕರು ಏನು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡ್ತಿದ್ದಾರಾ ಅಥವಾ ಪಕ್ಷವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಈ ರೀತಿ ತಿಳ್ಕೊಳ್ಳುವಾಗ ಯಾವುದೇ ನಾಯಕರು ಹೋದಾಗ, ಈಗ ನಿನ್ನೆ DK ಶಿವಕುಮಾರ್ ಹೋಗಿದ್ರಲ್ಲ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಲಿಕ್ಕೆ, ಅಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಟ್ಟು ಬಂದರು ಅನ್ನೋಂಥ ಮಾತುಗಳು ಇದ್ದಾವೆ. ಅದೇ ರೀತಿ ಈ ರೀತಿ ಮಾತುಗಳು ರಾಜ್ಯದ ಅಂದರೆ ಸ್ಥಳೀಯ ಪ್ರಾದೇಶಿಕ ನಾಯಕರು ಯಾವಾಗ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರ ಅವಾಗ ಬಂದೇ ಬರ್ತವೆ. ಅದು ದೂರು ಕೊಟ್ಟಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗಲ್ವಲ್ಲ ಅಷ್ಟು ಸುಲಭವಾಗಿ, ಅವರೇ ಹೇಳಬೇಕು ಬಾಯ್ಬಿಟ್ಟು. ಬಟ್ ನಿನ್ನೆ ಆಗಿರುವಂತಹ ಬೆಳವಣಿಗೆ ಒಂದನ್ನು ಗಮನಿಸಿದರೆ ಮೋಸ್ಟ್ಲಿ ಖರ್ಗೆ ಆ್ಯಂಡ್ ಟೀಮನ್ನು ಟಾರ್ಗೆಟ್ ಮಾಡುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಅನ್ನೋ ಥರದ ವಾತಾವರಣ. ಇವತ್ತು ಬೆಳಗ್ಗೆ ಇನ್ನು ಬೆಳಗ್ಗೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಖರ್ಗೆ ವಿರುದ್ಧ ದಾಖಲಾತಿಗಳನ್ನು ಇಟ್ಕೊಂಡು ಯಾವ ರೀತಿ ಒಂದು ಪ್ರೆಸ್ ಮೀಟ್ ಮಾಡಿ ಅವರ ಒಂದು ವಾಗ್ಜರಿಯನ್ನು ಹರಿಸಿದ್ರು, ಅದನ್ನು ನೋಡಿದಾಗ ನಂಗೆ ಅನಿಸಿದ್ದೇನೆಂದರೆ ಕರ್ನಾಟಕದಲ್ಲಿ ಬಿಜೆಪಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡ್ತಾ ಇದೆ ಬಿಜೆಪಿ ನಾಯಕರಿಗಿಂತ. ಅಲ್ಲ, ಇದು ಬಿಜೆಪಿ ನಾಯಕರು ಈಗ ಕರೆಕ್ಟ್ ನೀವು ಹೇಳಿದ್ದು. ಈಗ ಕುಮಾರಸ್ವಾಮಿಗಳಿಗೆ ಏನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು, ಹಲವಾರು ಕೋಟಿ ರೂಪಾಯಿಗಳ ಹಗರಣ ಮಾಡಿದ್ರು, ಅವರ ರಾಜೀನಾಮೆಯನ್ನು ಕೇಳಿಬಿಟ್ರು. ಇಲ್ಲಿವರೆಗೂ ಬಿಜೆಪಿ ನಾಯಕರು ಯಾಕೆ ಮಾಡಲಿಲ್ಲ, ಯಾಕೆ ಸುಮ್ಮನೆ ಕೂತಿದ್ರು? ಮಾಡ್ಬೋದಾಗಿತ್ತಲ್ಲ. ಯಾವ ಕಾರಣಕ್ಕೆ? ಅಲ್ಲ, ಇದೆ ಖರ್ಗೆ ಅವರ ವಿಚಾರ. RDPR ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ನೀವು ರಾಜೀನಾಮೆ ಕೊಡಿ ಅಂತ ಕೇಳಬಹುದಾಗಿತ್ತು. ಕುಮಾರಸ್ವಾಮಿನೇ ಬಂದ ವಿಚಾರವನ್ನ ಯಾಕೆ ಮಾಡಬೇಕಿತ್ತು? ದಾಖಲೆಯನ್ನು ಕುಮಾರಸ್ವಾಮಿನೇ ಯಾಕೆ ಬಿಡುಗಡೆ ಮಾಡಬೇಕು? ವಿಚಾರಗಳು ನೋಡಿ, ಯಾವ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳಿದ್ರು ಕುಮಾರಣ್ಣ? RDPR ಅಲ್ಲಿ ಭ್ರಷ್ಟಾಚಾರ ಆಗಿದೆ, ಅವರು ನೀವು ಸರಿಯಾಗಿ ಖಾತೆಯನ್ನ ನಿಭಾಯಿಸಿಲ್ಲ ನಿಮ್ಮ ಇಲಾಖೆಯನ್ನ, ಹಂಗಾಗ್ಬಿಟ್ಟು ನೀವು ವಿಫಲಗೊಂಡಿದ್ದೀರಾ, ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. RDPR ಜೊತೆಗೆ ವಿಫಲ KPSC ಇದು. ಹೌದೌದು, KPSC ವಿಚಾರವಾಗಿ ರಾಜೀನಾಮೆಯನ್ನು ಕೇಳಿದ್ರು. RDPR ಅದಕ್ಕೆ ಪೂರಕವಾಗಿ ಕೊಟ್ಟರು. KPSCಯಲ್ಲಿ ಆಗಿರುವ ಅವ್ಯವಹಾರಗಳ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ. ಹೌದು ಅಲ್ವಾ ಸರ್? KPSC ಚೇರ್ಮನ್ ಆಗಿದ್ದವ್ರು ಯಾರು? ಶಿವಶಂಕರಪ್ಪ, ಸಾಹುಕಾರ ಶಿವಶಂಕರಪ್ಪ. ಸಾಹುಕಾರ ಶಿವಶಂಕರಪ್ಪ. ಸಾಹುಕಾರ ಶಿವಶಂಕರಪ್ಪನ ಅಪಾಯಿಂಟ್ ಮಾಡಿದ್ಯಾರು? ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರು. ಹೌದು, ಯಡಿಯೂರಪ್ಪನವರು ಅಪಾಯಿಂಟ್ ಮಾಡಿದವರೇ ಅಲ್ಲೇನೋ ಹಗರಣ ನಡೆಸಿದ್ದಾರೆ ಅಂದ್ರೆ ಯಡಿಯೂರಪ್ಪನವರೇ ಬಂದು ಅಲ್ಲಿ ಪ್ರತಿಭಟನೆ ಮಾಡೋಕ್ಕಾಗತ್ತಾ? ಯಡಿಯೂರಪ್ಪನವರೇ ಅಲ್ಲಿ ರಾಜೀನಾಮೆ ಕೇಳಕ್ಕಾಗತ್ತಾ? ಈಗ ರಾಜೀನಾಮೆ ಕೊಡ್ಬೇಕಾದವ್ರು ಯಾರು? ಪ್ರಿಯಾಂಕ್ ಖರ್ಗೆ ಕೊಡ್ಬೇಕಾ, ಯಡಿಯೂರಪ್ಪ ಕೊಡ್ಬೇಕಾ? ಅದಕ್ಕೆ ಸಿಕ್ಕಾಕೊಳ್ತಾರೆ ಅಂತ ಅಲ್ವಾ? ಹಾಗಾಗಿ ರಾಜಕಾರಣದ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿ ಇರ್ತವೆ. ಓಕೆ, ಆ ಮೂಲಕ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳಿದ್ದಕ್ಕೆ ಯಡಿಯೂರಪ್ಪನವರೇ ನೆಕ್ಸ್ಟ್ ನೀವೇ ಅನ್ನೋ ಮೆಸೇಜ್ ಅನ್ನು ಕೂಡ ಕುಮಾರಸ್ವಾಮಿ ಕೊಡ್ತಿದ್ದಾರೆ ಅಂತ. ಹೌದು, ಓಹೋ, ಈ ಬಾಣ ಬರುತ್ತೆ ವಿಜೇಂದ್ರಗೆ. ಖಂಡಿತ. ವಿಜೇಂದ್ರ ಅವರ ಸಂಬಂಧಿಕರವರು ಯಾರು ಶಿವಶಂಕರಪ್ಪ ಸಾಹುಕಾರ ಇದಾರಲ್ಲ, ಅವರು ವಿಜೇಂದ್ರ ಸಂಬಂಧಿಕರವರು. ಹಂಗಾಗಿನೇ ವಿಜೇಂದ್ರ ಬಾಯಿ ಬಿಟ್ಟಿಲ್ಲ, ಸದನದ ಒಳಗೂ ಮಾತಾಡಿಲ್ಲ, ಸದನದ ಹೊರಗೂ ಮಾತಾಡಿಲ್ಲ. ವಿಜೇಂದ್ರ ಅವರೇ ಅವ್ರನ್ನ KPSC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ. ಸೊ ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಇದೆಲ್ಲ, ಎಲ್ಲವೂ ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ಈಗ ಹೋರಾಟ. ಯಾಕೆ ವಿಜೇಂದ್ರ DK ಶಿವಕುಮಾರ್ ವಿರುದ್ಧ ಸದನದಲ್ಲಿ ಮಾತಾಡಲ್ಲ? ನಿಜ. ಇದೇ ಯಡಿಯೂರಪ್ಪನವರು ರಾಜಾರೋಷವಾಗಿ ಸದನದಲ್ಲಿ ಹೇಳಿದ್ರು, DK ಶಿವಕುಮಾರ್ ಅವರೇ, ಇಂಥ ಅಪ್ಪ ಮಕ್ಕಳು ಇವರಿಬ್ರು ನಂಬಿಕೆಗೆ ಅರ್ಹರಲ್ಲ, ಇಂಥವ್ರನ್ನ ನಂಬ್ಕೊಂಡು ನೀವು ಹೋಗ್ತಿದ್ರಲ್ಲ, ನಿಮಗೆ ಬುದ್ಧಿ ಇದೆಯಾ ಅಂತ ಕೇಳಿದ್ರು. ಎಕ್ಸಾಕ್ಟ್ಲಿ ಕರೆಕ್ಟ್.
ಯಡಿಯೂರಪ್ಪನವರು ಕುಮಾರಸ್ವಾಮಿ ವಿರುದ್ಧನೇ ಕೇಳಿದ್ರು, ಸೆಷನಲ್ಲೇ ಕೇಳಿದ್ರು, ಸೆಷನ್ ಕೇಳಿದ್ರು. ಕರೆಕ್ಟ್. ಓಕೆ, ಅವೆಲ್ಲವೂ ಆರದ ಗಾಯಗಳು ಹಬೀಬ್. ಈ ಅನಿವಾರ್ಯತೆಗೆ ಏನೋ ಮಾಡ್ಕೊಂಡಿರ್ತಾರೆ, ಬಟ್ ಆ ಆರದ ಗಾಯಗಳು ಇರ್ತಾವಲ್ಲ, ಅವನ್ನೆಲ್ಲ ಎಷ್ಟು ಮೂಲ ಮುಚ್ಕೊಂಡ್ರು ವಾಸಿ ಆಗಲ್ಲ ಅದು. ನಿಜ. ಅದ್ರ ಜೊತೆಗೆ ನಿಶ್ಚಿತ ಈಗ ಮೈತ್ರಿಯಲ್ಲಿ ಬಿರುಕು ಅನ್ನುವಂಥದ್ದು 2029 ಎಲೆಕ್ಷನ್ ಅಂತೇಳಿ ಹೇಮಂತ್ ಅವ್ರು ಹೇಳಿದರು. ಅಂದರೆ ಸಂಸತ್ ಚುನಾವಣೆ, ಅದಕ್ಕಿಂತ ಮುಂಚೆ ಒಂದು ಸೆಮಿಫೈನಲ್, ಅದು ಫೈನಲ್ ಅಂದರೆ 29ರದ್ದು, ಇನ್ನೊಂದು ಸೆಮಿಫೈನಲ್ ಇದೆ, ಅದು 2028 ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್. ಅದಕ್ಕಿಂತ ಇಲ್ಲ 28 ಫೈನಲ್ ಯಾವುದು ನೀವು ಕಳೆದ ಬಾರಿ ಹೇಳ್ತಿದ್ರಾ? ಇಲ್ಲ, ಮುಂದೆ ಬರುವಂತ 2029 ಸಂಸತ್ ಚುನಾವಣೆ ಫೈನಲ್ ಅಂದ್ಕೊಂಡ್ರೆ, ಅದಕ್ಕಿಂತ ಮುಂಚೆ 2028 ಇರ್ತಕ್ಕಂಥ ನಮ್ಮ ರಾಜ್ಯದ ಅಸೆಂಬ್ಲಿ ಚುನಾವಣೆ 2020 ಸೆಮಿಫೈನಲ್, ಅದಕ್ಕಿಂತ ಒಂದು ಕೌಂಟ್ ಎಂಥದ್ದು ಕ್ವಾರ್ಟರ್ ಫೈನಲ್ ಅಲ್ಲೇ ಬಿದ್ದೋಗುವಂಥ ಮೈತ್ರಿ ಸಾಧ್ಯತೆ ಇದೆ. ಯಾವಾಗ, ಎಲ್ಲಿ ಅಂದರೆ GBA ಮತ್ತು BBMP ಎಲೆಕ್ಷನ್ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇನ್ನೂ ಆಗಿಲ್ಲ, ಆಗಬೇಕಾಗಿದೆ. ನಾನು ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, GBA ಒತ್ತಟ್ಟು ಕಡೆಗೆ ಇಡೋಣ, ಅವ್ರು 120 ಸ್ಥಾನಗಳು ಕೇಳಿದ್ದಾರೆ ಅಂತ. ಸ್ವತಃ ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಗೆ BJPಗೆ ಅವರು ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯಾವ ಮೈತ್ರಿನೂ ಇಲ್ಲ, ನಿಮಗೆ ನೀವೇ ನಮಗೆ ನಾವೇ ಅನ್ನುವಂಥ ಮಾತನ್ನೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದು ಈ ಮೈತ್ರಿಯನ್ನ ಮತ್ತೊಂದು ಸುತ್ತಿನ ತರ್ಕಕ್ಕೆ ಅಥವಾ ಪರೀಕ್ಷೆಗೆ ಒಳಪಡಿಸುತ್ತೆ. ಕ್ವಾರ್ಟರ್ ಫೈನಲ್ ನಲ್ಲಿ ಬಿದ್ದೋಗುವಂತ ಸಾಧ್ಯತೆ ಇದೆ. ಈ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆ 2028 ರಾಜ್ಯ ಚುನಾವಣೆ ಮುಂಚೆ ಮತ್ತೆ ಏನು ವಿಧಾನಸಭಾ ಎಲೆಕ್ಷನ್ ಎರಡೂ ಏನಿದೆ, ಅದಕ್ಕಿಂತ ಬಿಫೋರ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಮಾತುಗಳು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಹೌದು, ಈಗ BJP ನೋಡಿ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಯಾವುದೇ ಒಂದು ಹೊಸ ರೀತಿಯ ಸ್ಟ್ರಾಟರ್ಜಿಯನ್ನು ಬಳಸೋದು ಅದರ ಒಂದು ಸಂಪ್ರದಾಯ ಮತ್ತು ಅದರ ಒಂದು ಸ್ಟ್ರಾಟರ್ಜಿ ಮತ್ತು ಒಂದು ತಂತ್ರ. ಓಕೆ, ಆ ವಿಚಾರಗಳನ್ನು ಇಟ್ಕೊಂಡು IT ಆಯಿತು, ED ಆಯಿತು, CBI ಆಯಿತು, ಎಲೆಕ್ಷನ್ ಕಮಿಷನ್ ಆಯಿತು, SIR ಆಯಿತು, ನೆಕ್ಸ್ಟ್ ಇದೊಂದು ಉಳಿದಿದೆ. ಈಗ ಇದನ್ನು ಬಳಸ್ಕೊಳ್ಳೋಣ ಅನ್ನೋದು ಅವರ ಪ್ಲಾನ್ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಅದಕ್ಕೆ ಸಾಂವಿಧಾನಿಕವಾಗಿ ಅವರಿಗೆ ಆ ಅವಕಾಶವೂ ಇದೆ, ಅಧಿಕಾರವೂ ಇದೆ, ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಕರ್ನಾಟಕ ಚುನಾವಣೆಗೂ ಅದರಲ್ಲಿ ಒಳಗೊಂಡಿರುತ್ತೆ ಅನ್ನೋ ಥರದ ಮಾತುಗಳಿಗೇನು ಕೇಳ್ತಾ ಇದ್ದಾವೆ, ಅದು ಆಗೋ ಸಾಧ್ಯತೆಗಳು ಇದ್ದಾವೆ ಅನ್ನೋಂಥ ಮಾತುಗಳು ಇವೆ. ಆದರೆ ಒಂದು ಹಬೀಬ್ ಹೇಳ್ದಂಗೆ, ಒಂದು ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಾಸಕ್ತಿಗಾಗಿ ಅಸ್ತಿತ್ವಕ್ಕೆ ಬಂದಂತಹ ಪ್ರಾದೇಶಿಕ ಪಕ್ಷ JDS ಈಗ ರಾಷ್ಟ್ರೀಯ ಪಕ್ಷಗಳ ಕೈಗೊಂಬೆಯಾಗಿ ಅವರ ಲಾಭಕ್ಕೆ, ಅವರ ತಾಳಕ್ಕೆ ತಕ್ಕೊಂಡು ಇವ್ರು ಕುಣಿತ ರಾಜ್ಯದ ನೆಲ ಜಲ ಭಾಷೆಗಾಗಿ ಗಮನ ಕೊಡದೇ ಇರೋದು ಮಾತ್ರ ದುರಂತ ಅಂತ ಅನ್ಸುತ್ತೆ. ಅಂದ್ರೆ ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು ಅಥವಾ ನಾಗೇಂದ್ರ ಹೋರಾಟ, ಇದೆರಡರಲ್ಲೂ ಕೂಡ ದೋಸ್ತಿ ಅನ್ನುವಂಥದ್ದು ಮಾತಿಗಷ್ಟೇ ಸೀಮಿತವಾಗಿದೆ. ಇದು ಆಗಿದ್ ಯಾಕಂದ್ರೆ ಹಿರಿಯ ನಾಯಕರು ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಇದನ್ನ ಸಮಾಧಾನ ಮಾಡಬಹುದಾಗಿತ್ತು ಅಥವಾ ಸಮದಾರಿಯಲ್ಲಿ ಕೊಂಡೊಯ್ಯಬಹುದಾಗಿತ್ತು. ಆದ್ರೆ ಅದು ಯಾವುದಕ್ಕೂ ಸಹ ಹೈಕಮಾಂಡ್ ಆಗಲಿ ಅಥವಾ ರಾಜ್ಯದ ನಾಯಕರಾಗಲಿ ಯಾರು ಕೂಡ ಒಲವನ್ನ ತೋರ್ಲಿಲ್ಲ. ಯಾಕಂದ್ರೆ ಅವರಲ್ಲೇ ಇರುವಂತಹ ಮನಸ್ತಾಪಗಳು, ಒಡಕುಗಳು, ಬಿರುಕುಗಳು ಇದೆಲ್ಲದಕ್ಕೂ ಕಾರಣ ಅಂತ. ಈಗ ಏನಾಗ್ಬಿಡುತ್ತೆ ಅಂದರೆ, ನಿಶ್ಚಿತ ಇದೆ, ನಾನು ಅವಾಗ ಹೇಳ್ದಂಗೆ BJPಯ ಕೆಲ ನಾಯಕರಿಗೆ ಕರ್ನಾಟಕದಲ್ಲಿ JDSನ ಜೊತೆ ಹೋಗೋದು ಇಷ್ಟ ಇಲ್ಲ. ನಿಜ. ಯಾಕೆ ಇಷ್ಟ ಇಲ್ಲ ಅಂದರೆ, ಕುಮಾರಣ್ಣನವ್ರನ್ನ ಚೀಫ್ ಮಿನಿಸ್ಟರ್ ಮಾಡೋದು, ಅವ್ರು ಎಲ್ಲೋದ್ರೂ ಒಂಥರ ಈ ಅಮೇರಿಕದಿಂದ ಬಂದವ್ರು ಮಾಡ್ತಾರಲ್ಲ, ದೊಡ್ಡಣ್ಣ ಅಮೇರಿಕ ದೊಡ್ಡಣ್ಣ ಅಂತಾರಲ್ಲ, ಹಂಗೆ ಮಾಡ್ತಾರೆ. ಕುಮಾರಣ್ಣ ಎಲ್ಲೋದ್ರೂ ತಾನು ಹೇಳ್ದಂಗೆ ಆಗಬೇಕು, ತಾನು ಹೇಳ್ದಂಗೆ ಕೇಳಬೇಕು ಅಂತ. ಈಗ JDS ನಾಯಕರು ಅವ್ರು ಹೇಳ್ದಂಗೆ ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ BJP ಅವರು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿ ಅವರು. ಓಕೆ, ಹಾಗಾಗಿ ಎಸ್, ಅಫ್ಕೋರ್ಸ್ ಕುಮಾರಣ್ಣ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಜನಪ್ರಿಯತೆ ಇದೆ, ಜನಪರ ಮುಖ್ಯಮಂತ್ರಿ ಅನ್ನುವಂಥ ಹೆಸರು ಕೂಡ ಇದೆ. ಆದರೆ ಪರಿಸ್ಥಿತಿ ಯಾವ ರೀತಿ ಇದೆ, ರಾಜಕಾರಣ ಯಾವ ರೀತಿ ಇದೆ, ನಂಬರ್ಸ್ ಗೇಮ್ ಯಾವ ರೀತಿ ಅವರಿಗೆ ಡೈರೆಕ್ಷನ್ ಕೊಡುತ್ತೆ ಅನ್ನೋದು ಕೂಡ ರಾಜಕಾರಣದಲ್ಲಿ ಮುಖ್ಯವಾಗುತ್ತೆ. ಅವರು ಎಷ್ಟು MLAಗಳನ್ನು ಗೆಲ್ಲಿಸ್ಕೊಂಬರ್ಲಿಕ್ಕೆ ಸಾಧ್ಯ, ಅದು ಬಹಳ ಮುಖ್ಯ. ಕರೆಕ್ಟ್. ಓಕೆ, BJP ಯಾಕೆ ಬೇಕು ಹಾಗಾದ್ರೆ? ಅವರಿಗೆ ನಂಬರ್ಸ್ ಗೇಮ್ಗೋಸ್ಕರನೇ BJP ಬೇಕು. ಅವ್ರದ್ದು ಇವ್ರಕ್ಕಿಂತ ನಂಬರ್ ಹೆಚ್ಚಿದ್ರೆ ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ಲ, ಯಾಕೆ ಕೇಳೋಕ್ಕಾಗಲ್ಲ? ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಈ ಎಲ್ಲವನ್ನ ಅವರ ಇತಿಮಿತಿಗಳನ್ನು, ಅವರ ಸ್ಥಾನವನ್ನು ಅವರು ಸರಿಯಾಗಿ ಅರ್ಥೈಸಿಕೊಂಡ್ರೆ ಈ ದೋಸ್ತಿ ಸರಿಯಾದ ಒಂದು ಟ್ರ್ಯಾಕಿಗೆ ಬರ್ಬೋದು ಅಂತ ನಂಗೆ ಅನ್ಸುತ್ತೆ. ಬಹಳ ಸೂಕ್ಷ್ಮ ಒಂದು ವಿಚಾರ ಹೇಳಿದ್ರು, ನಿಶ್ಚಿತ ನಾವು ಗಮನ ಹರಿಸಬೇಕು. ಯಾಕೆ ದೋಸ್ತಿ ಒಗ್ಗೂಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಯಾಕೆ ಇವರ ವಿಚಾರದಲ್ಲಿ ಅವ್ರು ಮಾತಾಡ್ತಾರೆ, ಅದು ಒಳನೋಟಗಳ ಗಮನ ಹರಿಸಬೇಕು. ನೋಡಿ, ಅವ್ರು KPSC ಎಷ್ಟು ಚೆನ್ನಾಗಿ ಹೇಳಿದ್ರು. ಅಂದರೆ ಅದು ಯಾಕೆ BJP ಅವರು ಮಾತಾಡ್ತಾ ಇಲ್ಲ, ಯಾಕೆ ವಿಜಯೇಂದ್ರ ಮಾತಾಡ್ತಿಲ್ಲ, ಯಾಕೆ ಯಡಿಯೂರಪ್ಪ ಇಲ್ಲಿವರೆಗೂ ಮಾತಾಡಲಿಲ್ಲ, ಯಾಕೆ BJP ಅವರು ಒಕ್ಕರು ನಾಗೇಂದ್ರ ಕೇಳೋ ರಾಜೀನಾಮೆ ಕೇಳೋಷ್ಟು ಜೋರಾಗಿ KPSC ಹಗರಣವನ್ನು ಎತ್ತುತ್ತಿಲ್ಲ ಅಂದರೆ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಳ ಕಾರಣಗಳು, ಒಳ ಮರ್ಮಗಳು ಇದ್ದಾವೆ ಅನ್ನೋಂಥದ್ದು. ಅಟ್ ದ ಸೇಮ್ ಟೈಮ್ ಬಿಡದಿ ಹೋರಾಟದಲ್ಲೂ ಕೂಡ ಅದೇ
ಆಗ್ತಾ ಇದೆ, ಅಲ್ಲಿ JDSನವರ ಜಮೀನುಗಳಿದ್ದಾವೆ, ಆಮೇಲೆ JDS ಅದು ತವರು ಕ್ಷೇತ್ರ, ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ಯಾಕೆ JDSನವರು ನಾಗೇಂದ್ರ ರಾಜೀನಾಮೆಯನ್ನು ಜೋರಾಗಿ ಕೂಗಲಿಲ್ಲ ಅಂತಂದರೆ, ಅಲ್ಲಿ ಇರ್ತಕ್ಕಂಥ JDS ಕ್ಷೇತ್ರಗಳನ್ನು, ಅಲ್ಲಿರ್ತಕ್ಕಂಥ ಗೆದ್ದು ಬರುವಂಥ ನಾಯಕರನ್ನು ಕೂಡ ಅಥವಾ ಅಲ್ಲಿ ನಾಗೇಂದ್ರ ಪ್ರತಿನಿಧಿಸುವಂಥ ST ಸಮುದಾಯದ ವೋಟರ್ಸ್ಗಳನ್ನು ಕೂಡ ಹಿಡಿದಿಟ್ಕೋಬೇಕಾಗಿದೆ. ಯಾಕಂದರೆ BJPಗೆ ಸಪೋರ್ಟ್ ಮಾಡಿದರೆ ಆಗೋ ಅನುಕೂಲಕ್ಕಿಂತ ST ವೋಟರ್ಸ್ಗಳನ್ನು ಇಟ್ಕೊಂಡು ಅಲ್ಲಿ ಕರೆಮ್ಮ ಅವರು ಲೀಡರ್ ಆಗಿದ್ದಾರೆ, ಅಲ್ಲಿ ಶಿವನಗೌಡ ನಾಯಕ್ ಅವರು ST ಸಮುದಾಯದಿಂದ JDSನಿಂದಲೇ ಶಾಸಕರಾಗಿದ್ದರು, ಅವರು ಅಂಥವ್ರು ಬೇಕಾದ ಜನ ಇದ್ದಾರೆ. ಹಾಗಾಗಿ ಆ ಇವ್ರ ಸ್ಟ್ರಾಟಜಿ JDSನವರ ಒಳ ಸ್ಟ್ರಾಟಜಿ ಮತ್ತು BJPಯವರ ಒಳ ಸ್ಟ್ರಾಟಜಿ ಸೇರಿಕೊಂಡು ಇದು ಮೇಲ್ನೋಟಕ್ಕೆ ಬರೀ ಮೈತ್ರಿ ಅಂತಾನೆ ಕಾಣಿಸ್ತಾ ಇರ್ತದೆ. ಓಕೆ, ಒಟ್ಟಿನಲ್ಲಿ ದೋಸ್ತಿಯಲ್ಲಿ ಕುಸ್ತಿ ಪಾಲಿಟಿಕ್ಸ್ನ ಕುರಿತಾಗಿ ಇನ್ಸೈಡ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಿನಲ್ಲಿ ಕೇವಲ ಹೈಕಮಾಂಡ್ ಮಾತಿಗೆ ಒಪ್ಪಿ ದೋಸ್ತಿ ನಡೆಸ್ತಾ ಇದ್ದಾರಾ ಕುಮಾರಸ್ವಾಮಿ ಅಥವಾ ವಿಜಯೇಂದ್ರ ಅವರಿಗೆ? ಮೈತ್ರಿ ಇಷ್ಟಾನೇ ಇಲ್ವಾ? 2028ರ ಎಲೆಕ್ಷನ್ಗೆ ಈ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಮುರಿದು ಬೀಳುತ್ತಾ? ಎರಡೂ ಪಕ್ಷದ ಮಧ್ಯೆ ಲಾಭ ನಷ್ಟದ ಲೆಕ್ಕಾಚಾರ, ಪ್ರತಿಷ್ಠೆ ಕೂಡ ಇದೆ, ಆದರೆ ಒಗ್ಗಟ್ಟಿನ ಹೋರಾಟ ಯಾಕಿಲ್ಲ? ಇದೇ ಇವತ್ತಿನ ವಿಶೇಷ ಎಕ್ಸ್ಪೋಸ್ಡ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.